ತಸ್ಯೈ ದಿಶಿ ಸತತಮಂಜಲಿರೇಷನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಕರುಣರಸದ ಕೋಡಿ ಒಲಿವ ಕಟಾಕ್ಷದ ಪರತತ್ವ ಬರುಕು ವಾಲಾಪದ ಪರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಗುರುವೆಂದರೆ ಅದೊಂದು ಕಟಾಕ್ಷ. ಗುರುವೆಂದರೆ ಅದೊಂದು ಆಲಾಪ. ಕಟಾಕ್ಷವೆಂದರೆ ಕರುಣಾ ಕಟಾಕ್ಷ. ಕರುಣೆ ತುಂಬಿ ಹರಿದಿದೆ ಅಂತೆ. ಕರುಣ ರಸದ ಕೋಡಿ ಬರಿವ ನಿಜಗುಣ ಶಿವಯೋಗಿಗಳ ವಚನ. ಕರುಣ ರಸದ ಕೋಡಿ ಒಡೆದು ಹರಿದಿದೆಯಂತೆ ಶಿಷ್ಯನ ಕಡೆಗೆ ಅನವರತವಾಗಿ. ಅಂಥ ಕಟಾಕ್ಷ. ಯಾರಲ್ಲಿ ಕರುಣೆಯ ಸುಳಿವಿಲ್ಲವೋ ಅವನು ಗುರುವಲ್ಲ. ಜ್ಞಾನ ಯಾರಲ್ಲಿ ಸಾಲದು, ಅವನು ಕರುಣಾಮೂರ್ತಿಯಾಗಿರಬೇಕು. ಶ್ರೀಮಂತರು ಇರ್ತಾರೆ, ಆ ಶ್ರೀಮಂತರನ್ನು ಓಲೈಸುವವರು ಕೂಡ ಇರ್ತಾರೆ ಊರುಗಳಲ್ಲಿ. ಆದರೆ ಅವನಿಂದ ಯಾರಿಗೂ ಕಬಡ ಕಾಸಿನ ಪ್ರಯೋಜನ ಆಗೋದಿಲ್ಲ. ಅವನು ಎಂಜಲ ಕೈಯಲ್ಲಿ ಕಾಗೆಯನ್ನು ಓಡಿಸುವವನಲ್ಲ, ಜಿಪುಣಾಗ್ರೇಸರ. ಆದರೂ ಊರಿನಲ್ಲಿ ಅನೇಕ ಮಂದಿ ಶ್ರೀಮಂತರನ್ನು ಓಲೈಸ್ತಾ ಇರ್ತಾರೆ. ಏನೂ ಪ್ರಯೋಜನ ಇಲ್ಲ, ಆದರೂ ಓಲೈಸ್ತಾ ಇರ್ತಾರೆ. ಹಾಗೆ ಆಗಿಬಿಡ್ತದೆ. ಜ್ಞಾನವಿದೆ, ಆದರೆ ಜ್ಞಾನವನ್ನು ವಿತರಿಸಲಿಕ್ಕೆ ಬೇಕಾದ ಕರುಣೆ ಇಲ್ಲದೆ ಇದ್ದರೆ ಅವನು ಗುರು ಅಂತ ಅನ್ಸ್ಕೊಳ್ಳೋದಿಲ್ಲ. ಮತ್ತು ಅಲ್ಪ ಸ್ವಲ್ಪ ಕರುಣೆಯಿಂದ ಗುರು ಆಗೋದಿಲ್ಲ. ಕರುಣರಸವು ಉಕ್ಕಿ ಹರಿಬೇಕು. ಕಣ್ಣುಗಳು ದ್ವಾರ. ನಮ್ಮೆಲ್ಲ ಭಾವಗಳು ಹರಿಯುವುದು ಕಣ್ಣಿನ ಮೂಲಕವಾಗಿ. ನಮಗೆ ಸಂತೋಷ ಆಗಲಿ, ಕೋಪ ಬರಲಿ, ಅಸೂಯೆ ಆಗಲಿ, ಅಸಮಾಧಾನ ಆಗಲಿ, ಆಶ್ಚರ್ಯ ಆಗಲಿ, ಇವೆಲ್ಲವೂ ಹರಿದು ಹೊರಬರುವುದು ಎಲ್ಲಿಂದ, ಅಭಿವ್ಯಕ್ತವಾಗುವುದು ಎಲ್ಲಿಂದ ಅಂದರೆ ಕಣ್ಣುಗಳಿಂದ. ಕಣ್ಣುಗಳು ಮಹಾದ್ವಾರಗಳು. ಈ ದೇಹದ ದೇಶಕ್ಕೆ ಹೆಬ್ಬಾಗಿಲು ಯಾವುದಂದರೆ ಎರಡು ಕಣ್ಣುಗಳು. ಒಳಗೇನಿದೆಯೋ ಅದೇ ಹೊರಗೆ ಬರುವಂಥದ್ದು. ಕೆಲವರು ನೋಡಿದರೆ ಸಾಕು, ಅವರು ಏನನ್ನು ನೋಡ್ತಾರೋ ಅದು ಉದ್ಧಾರ ಆಗೋದಿಲ್ಲ ಅಂಥದ್ದು ಇರ್ತದೆ ಅಲ್ವಾ. ದೃಷ್ಟಿ 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 ಅಂದರೆ ನೋಟ ಅಂತ ಅಷ್ಟೇ ಅರ್ಥ. ಆದರೆ ನೀವು ಸುಮ್ಮನೆ ದೃಷ್ಟಿ ಅಂದರೆ ಕೆಟ್ಟ ಅರ್ಥವೇ ಇದೆ, ಅದಕ್ಕೆ ಒಳ್ಳೆ ಅರ್ಥ ಇಲ್ಲ. ದೃಷ್ಟಿಯಾಗಿಬಿಟ್ಟಿದೆ ಮಗುವಿಗೆ, ತೋಟಕ್ಕೆ ದೃಷ್ಟಿ ಆಯಿತು ಅಂಥದ್ದೆಲ್ಲ ಉಂಟು ಪ್ರಪಂಚದಲ್ಲಿ, ಇಲ್ಲ ಅಂತ ಇಲ್ಲ. ನಮ್ಮ ಅನುಭವದಲ್ಲೂ ಕೂಡ ಅಂಥದ್ದೊಂದು ಉಂಟು. ಯಾರು ಏನು ಎಲ್ಲಿ ಇದೆಲ್ಲ ಬೇಡ ಪಾಪ. ಒಳ್ಳೆ ಹೊಲಸಾಗಿ ಬೆಳೆದ ತೋಟ, ಏಲಕ್ಕಿ ಬೆಳೆದಿತ್ತು, ತುಂಬ ಚೆನ್ನಾಗಿ ಏಲಕ್ಕಿ ಬೆಳೆದಿತ್ತು. ಒಬ್ಬರು ಮಹನೀಯರು ಬಂದರು, ನೋಡಿ ತುಂಬ ಖುಷಿಪಟ್ಟರು. ಖುಷಿಪಟ್ಟು ಅವ್ರ ಕೈಯಲ್ಲಿ ತೋರಿಸಿ ಹೇಳಿದ್ರು, ಇದಿಷ್ಟು ಏಲಕ್ಕಿ ನನಗೆ ಕೊಡಬಹುದಾ ಅಂತ. ಹೀಗೆ ತೋರಿಸಿ ಹೇಳಿದ್ದು. ಅವರು ಹೇಗೆ ಕೈ ತೋರಿಸಿದ್ರು ಅಷ್ಟು ಏಲಕ್ಕಿ ಒಣಗೋಯ್ತು, ಸತ್ಯ ಹೋಯ್ತು ಪೂರ್ತಿ. ಅಂದರೆ ಇದರಲ್ಲೊಂದು ಸತ್ಯಾಂಶ ಇದೆ. ಈ ದೃಷ್ಟಿಯ ಪ್ರಭಾವ ಇದೆಯಲ್ಲ, ಅದರಲ್ಲೊಂದು ಸತ್ಯಾಂಶ ಇದೆ. ಯಾಕೆ ಹಾಗಾಗುವುದದು? ಗುರುದೃಷ್ಟಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ.
ಶನಿ, ಕುಜ ಇವರೆಲ್ಲ ಯಾವ ಭಾವವನ್ನು ಹಾಳು ಮಾಡ್ತಾರೋ ತಮ್ಮ ಉಪಸ್ಥಿತಿ ಯೋಗ ದೃಷ್ಟಿಗಳಿಂದ, ಗುರುವಿನ ದೃಷ್ಟಿ ಅದನ್ನು ಒಳ್ಳೇದು ಮಾಡ್ತದೆ ಪರಿಹಾರ ಮಾಡಿ. ಹಾಗಾಗಿ ಗುರುಗಳೇ ಒಮ್ಮೆ ಕಣ್ಣು ಹಾಯಿಸಿ, ಕಟಾಕ್ಷ ಬೇಕು ಅಂತೆಲ್ಲ ಕೇಳೋದುಂಟು. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂದರೆ, ಒಳಗೆ ತುಂಬಿರುವುದನ್ನೇ ಹೊರಗೆ ಚೆಲ್ಲಬೇಕು. ಅಮೃತ ಒಳಗೆ ತುಂಬಿದ್ರೆ ಕಣ್ಣಿನ ಮೂಲಕವಾಗಿ ಅಮೃತವನ್ನು ಚೆಲ್ತಾನೆ. ಒಳಗೆ ನಂಜು ತುಂಬಿದ್ರೆ ಕಣ್ಣಿನಿಂದ ನಂಜೇ ಹೊರಸೂಸ್ಬೇಕು, ಬೇರೆ ಏನೂ ಇಲ್ಲ. ಆ ನಂಜಿಗೊಂದು ಪ್ರಭಾವ ಇದೆ, ಆ ನಂಜಿಗೊಂದು ಪರಿಣಾಮ ಇದೆ, ಅದು ತನ್ನ ಕೆಲಸ ಮಾಡ್ತದೆ. ಹಾಗೆ ಅಮೃತವೂ ಕೂಡ ತುಂಬ ವಾತ್ಸಲ್ಯ ಇದ್ದರೆ, ತುಂಬ ಮಮತೆ ಇದ್ದರೆ, ಹೋಟೆಲ್ ಊಟಕ್ಕೂ ಮನೆ ಊಟಕ್ಕೂ ಇರುವ ವ್ಯತ್ಯಾಸ ಏನಂದರೆ, ಒಂದು ಮಮತೆಯ ದೃಷ್ಟಿ, ಆ ಮಮತೆಯ ಕೈ, ಮಮತೆಯ ದೃಷ್ಟಿ, ಮಮತೆಯ ಅಂತರಂಗ ಅದೆಲ್ಲ ಸೇರಿದೆ ಅಡುಗೆಯಲ್ಲಿ. ನೀವು ಹೋಟೆಲ್ನಲ್ಲಿ ಎಷ್ಟೇ ಹಣ ಕೊಟ್ಟರು ಕೂಡ ಇದನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸಕ್ಕರೆ ಬೇಕು ಅಂತ ನೀವು ಕೇಳ್ಬೋದು, ಸ್ವಲ್ಪ ಉಪ್ಪು ಸೇರಿಸಿ ಅಂತ ಕೇಳ್ಬೋದು, ಇನ್ನೇನೋ ಒಂದು ಐಟಮ್ ಬೇಕು ಅಂತ ನೀವು ಕೇಳ್ಬೋದು. ಒಂದು ಸ್ವಲ್ಪ ಮಮತೆ ಬೇಕು ಸೇರಿಸ್ಬಿಟ್ಟು ಅಂತ ಕೇಳಲಿಕ್ಕಾಗ್ತದೆ ನೀವು ಹೋಟೆಲ್ನಲ್ಲಿ? ಒಂದು ಸ್ವಲ್ಪ ವಾತ್ಸಲ್ಯ ಬೇಕಿತ್ತು ಸೇರಿಸಿ ಬಡಿಸ್ತೀರ ಅಂದರೆ ಅವರು ಬಡಿಸ್ತಾರ? ಆ ರೀತಿಯಲ್ಲಿ ಅವ್ರಿಗೆ ಆಗ್ತದ ಮಾಡಲಿಕ್ಕೆ? ಅದನ್ನು ಆಗೋದೇ ಇಲ್ಲ. ಅದು ಕೇವಲ ಹಣಕಾಸಿನ ಮೇಲೆ, ವ್ಯವಹಾರದ ಮೇಲೆ ನಿಂತಿರುವಂಥದ್ದು. ಅವರಿಗೆ ನಿಮ್ಮ ಕಿಸೆಯ ಮೇಲೆ ಕಣ್ಣು ಹೊರತು ಒಳಗಿರುವ ಹೃದಯದ ಮೇಲಲ್ಲ. ನಿಮ್ಮ ಅಮ್ಮನಿಗೆ ನಿಮ್ಮ ಹೃದಯದ ಮೇಲೆ ದೃಷ್ಟಿ ಇರ್ತದೆ, ಹೃದಯದಿಂದ ದೃಷ್ಟಿ ಬಂದಿರ್ತದೆ. ತನ್ನ ಹೃದಯದಿಂದ ತನ್ನ ಮಗನ, ಮಗಳ, ಮೊಮ್ಮಕ್ಕಳ ಹೃದಯದವರೆಗೆ ಅದು ವ್ಯಾಪಿಸ್ತಕ್ಕಂಥ ದೃಷ್ಟಿ ಅದು. ಆ ದೃಷ್ಟಿ ಬೀರುವ ಪ್ರಭಾವವನ್ನು ಬೇರೆ ದೃಷ್ಟಿಗಳು ಬೀರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಊಟ ಮಾಡುವಾಗ ಕೂಡ ಊಟವನ್ನು ಎಲ್ಲರೂ ನೋಡಬಾರ್ದು ಅಂತ ನಿಯಮ ಇದೆ. ನಾವು ಮಾಡುವ ಊಟ ಇದೆಯಲ್ಲ, ಎಲ್ಲರ ಕಣ್ಣಿಗೆ ಬೀಳಬಾರ್ದು. ಊಟವನ್ನು ಸ್ವಲ್ಪ ಪ್ರತ್ಯೇಕವಾಗಿಯೇ ಮಾಡಬೇಕು. ಅಡಿಗೆ ಕೂಡ ಎಲ್ಲರ ಕಣ್ಣಿಗೆ ಬೀಳಬಾರ್ದು ಅಂತ. ಯಾಕೆಂದ್ರೆ ಕಣ್ಣು ಬೀಳ್ತದೆ ಅಂತ. ಕಣ್ಣು ಬೀಳ್ತದ ಅಂದ್ರೆ ಏನು, ಬೀಳ್ಲಿಕ್ಕೆ ಇಂಥ ಕಣ್ಣು ಅದು ಫಿಕ್ಸ್ ಆಗಿಲ್ವಾ ತಲೆಯಲ್ಲಿ ಕೇಳಬೇಡ ನೀವು. ಕಣ್ಣಿನಿಂದ ನಂಜು ಬೀಳುವಂಥದ್ದು, ಅದು ಬಿದ್ದರೆ ಆ ಅಡುಗೆ ಎಷ್ಟೇ ಉತ್ಕೃಷ್ಟವಾದ ಅಡುಗೆ ಆದರೂ ಕೂಡ ಮಾಡುವ ಪರಿಣಾಮ ಒಳ್ಳೇದಾಗೋದಿಲ್ಲ. ಹಾಗಾಗಿ ಎಲ್ಲರೂ ನೋಡಬಾರ್ದು ಅಂತಲ್ಲ ನಿಯಮ ಅಂತ. ಮತ್ತೆ ದೊಡ್ಡ ದೊಡ್ಡ ಪಂಕ್ತಿಯಲ್ಲಿ ಊಟ ಮಾಡೋದು ಹೇಗೆ ಅಂತಂದ್ರೆ, ಪಂಕ್ತಿಯಲ್ಲಿ ಕೂಡ ನಿಯಮಗಳುಂಟು. ಯಾರು ಪಂಕ್ತಿಯಲ್ಲಿ ಕೂರಬೇಕು, ಯಾರು ಕೂರಬಾರದು ಅಂತ ಬಹಳಷ್ಟು ನಿಯಮಗಳಿದ್ದಾರೆ. ಇಂತಿಂಥವ್ರು ಪಂಕ್ತಿಯಲ್ಲಿ ಕೂತ್ಕೊಳ್ಬಾರದು, ಅವ್ರನ್ನ ಕೂರಿಸಬಾರದು ಅಂತ, ಪಂಕ್ತಿ ಬಾಹ್ಯರು ಅಂತ. ಆ ಪಂಕ್ತಿ ಬಾಹ್ಯರಲ್ಲಿ ಯಾರು ಅಂದರೆ, ಯಾರ ಹೃದಯ ಅಮೃತವಲ್ಲವೋ, ಯಾರು ಜೀವನದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿಲ್ವೋ ಅಥವಾ ಮಾಡಬಾರದ ಕರ್ಮಗಳನ್ನು ಮಾಡಿಬಿಟ್ಟಿದ್ದಾರೋ ಅಂಥವ್ರನ್ನ ಪಂಕ್ತಿಯಲ್ಲಿ ಕೂರಿಸ್ಕೊಂಡ್ರೆ ಊಟ ಕೆಡ್ತದೆ. ಅವರ ದೃಷ್ಟಿ ಬಿದ್ದರೆ ಆ ಅನ್ನಕ್ಕೆ ಒಳ್ಳೇದಾಗೋದಿಲ್ಲ, ಅನ್ನ ಉಂಡವರಿಗೆ ಒಳ್ಳೇದಾಗೋದಿಲ್ಲ. ಹಾಗಾಗಿ ಗುರು ಎನ್ನುವಾಗ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ವರ್ಣನೆ, ಆರಂಭದ ವಾಕ್ಯವೇ ಅದು ಅಂತ. ಕರುಣ ರಸದ ಕೋಡಿ ಬರುವ ಕಟಾಕ್ಷರ, ಅಲ್ಲಿ ಕರುಣೆ ತುಂಬಿದೆ. ಕರುಣೆ ಅಂದ್ರೆ ಏನು? ಶಿಷ್ಯನ ಕಷ್ಟ ಕರಗಬೇಕು ಅಂತ ಭಾವ ಅದು. ಶಿಷ್ಯನ ಕಷ್ಟ ಕರಗಬೇಕು. ಪರದುಃಖ ಪ್ರಹಾಣ ಇಚ್ಛಾ, ಕಾರುಣ್ಯ ಎಂಬ ಶಬ್ದಕ್ಕೆ ಶಾಸ್ತ್ರೀಯವಾದ ನಿರ್ವಚನ ಹಾಗೆ, ಇನ್ನೊಬ್ಬನ ದುಃಖವನ್ನು ಕಂಡು ಅದನ್ನು ಪರಿಹರಿಸಬೇಕು ಎನ್ನುವ ಪ್ರಬಲವಾದ ಇಚ್ಛೆ. ಪರದುಃಖ ದುಃಖಿತ್ವ ಮೊದಲು ಅಂದ್ರೆ ಇನ್ನೊಬ್ಬನ ಕಷ್ಟವನ್ನು ಕಂಡು ಅವನ ಹಾಗೆ ತಾನು ಕಷ್ಟವನ್ನು ಪಡುವಂಥದ್ದು. ಅವನಿಗೆ ನಿಜವಾಗಿ ಕಷ್ಟ ಬಂದಿದೆ, ಆದರೆ ಅದನ್ನು ಕಂಡು ಅವನಿಗೆ ಹೇಗೆ ಕಷ್ಟ ಆಗ್ತದೋ ಹಾಗೆ ನಮಗೂ ಕಷ್ಟ ಆಗೋದಾದ್ರೆ ಅದಕ್ಕೆ ಕರುಣೆ ಅಂತ ಹೆಸರು. ಒಂದು ಹೆಜ್ಜೆ ಮುಂದುವರೆದು ಆ ಕಷ್ಟವನ್ನು, ಆ ದುಃಖವನ್ನು ಪರಿಹಾರ ಮಾಡುವಂಥ ಸಂಕಲ್ಪ ಉದಿಸಿ ಬರುವುದಾದರೆ ಅದಕ್ಕೆ ಕರುಣೆ ಎಂಬುದಾಗಿ ಹೆಸರು. ಆ ಕರುಣೆ ಏನಾದರೂ ಉಕ್ಕಿ ಹರಿದರೆ ಅದರಿಂದ ಒಳಿತೆ ಆಗುವಂಥದ್ದು, ಕೆಡುಕಲ್ಲ. ಅದು ಬೇಕು, ಶಿಷ್ಯನಾದವನಿಗೆ ಅಗತ್ಯ ಬೇಕು ಆ ಒಂದು ದೃಷ್ಟಿ. ನಾಥ ಪರಂಪರೆಯ ಒಂದು ಮಠ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು, ಗುಲ್ಬರ್ಗ ಸಮೀಪ ಇರತಕ್ಕಂಥ ಒಂದು ಮಠ ಅದು. ಅಲ್ಲಿ ತ್ರಿವಿಕ್ರಮಾನಂದ ಸರಸ್ವತಿಗಳು ಗುರುಗಳು, ಬಹಳ ದೊಡ್ಡ ಸಿದ್ಧ ಪುರುಷರವರು. ಅವರು ಶಿಷ್ಯರು ಶಂಕರಾನಂದರು, ಅವರು ಸಿದ್ಧ ಪುರುಷರೇ ಆದರು. ಆದರೆ ಸಿದ್ಧ ಪುರುಷರು ಆಗುವ ಮುನ್ನ ಆ ಗುರು ಶಿಷ್ಯರಲ್ಲಿ ಒಂದು ಚೂರು ಏನೋ ಒಂದು ಅಭಿಪ್ರಾಯ ವ್ಯತ್ಯಾಸ ಬಂತದ್ದು. ಗುರು ಶಿಷ್ಯರನ್ನು ಪರೀಕ್ಷೆ ಮಾಡಿದ್ರು, ಹೋಗು ಪೇಟೆಯಲ್ಲಿ ತರಕಾರಿ ಎಷ್ಟುಂಟು ಎಲ್ಲ ತಗೊಂಡು ಬಾ. ಹೋದ ಶಿಷ್ಯರು ಆಮೇಲೆ ಆಲೋಚನೆ ಮಾಡ್ತಾನೆ, ಗುರುಗಳು ಯಾಕೆ ಹೇಳಿದ್ರು, ಸುಮ್ಮನೆ ಎಲ್ಲ ತರಕಾರಿ ತಂದು ಎಂತ ಮಾಡಿದ್ರು, ಸುಮ್ಮನೆ ಹಣ ವ್ಯರ್ಥ ಆಗೋದಲ್ವ ಅಂತ. ಎಷ್ಟು ಬೇಕು ಅಷ್ಟೇ ತಂದ್ರಂತೆ. ಕೋಪ ಬಂತು ಗುರುಗಳಿಗೆ, ಹೇಳಿದ್ದನ್ನು ಮಾಡಬೇಕಿತ್ತು, ನೀನು ಆಜ್ಞಾಧಾರಕತ್ವ ಬೇಕು, ಅದು ಬಿಟ್ಟು ನೀನು ಬರಿಗೆ ಇಲ್ಲಿ ಬಂದೆ ಅಂತ ಹೇಳಿ ಮುನಿಸಿಕೊಂಡು ಗುರುಗಳು ಹೋದರು. ಶಿಷ್ಯನೊಟ್ಟಿಗೆ ಮಾತಾಡಲಿಲ್ಲ. ಬರ್ತೇನೆ ಕೊನೆಯ ಕಾಲಕ್ಕೆ
ಆ ಗುರುವಿನ ಕೊನೆ ಕಾಲಕ್ಕೆ ಈ ಉಳಿದ ಶಿಷ್ಯರೆಲ್ಲ ಸೇರಿ ಒತ್ತಾಯ ಮಾಡಿ ಒಂದು ಅವರನ್ನ ಮುಂದಿನ ಉತ್ತರಾಧಿಕಾರಿಗಳು ಒಂದು ನೀವು ಕರುಣೆ ತೋರಿಸಬಾರದು ಅವ್ರ ಮೇಲೆ ತುಂಬ ಕೇಳಿದಾಗ ಅವ್ರನ್ನ ಕರ್ಕೊಂಡು ಬಂದಿದ್ದು ಶಂಕರಾನಂದನ ಶಿಷ್ಯರನ್ನ. ಅವ್ರ ಕೊನೆಯಲ್ಲಿ ಅವರು ನಿರ್ಯಾಣಕ್ಕೆ ಹೋಗೋ ಮೊದಲು ಓರೆಗಣ್ಣಿಂದ ನೋಡಿದ್ರಂತೆ. ಪೂರ್ತಿ ಇಡೀ ಮುಖ ತಿರುಗಿಸಿ ನೋಡಿದ್ದಲ್ಲ, ಬರೇ ಓರೆಗಣ್ಣಿಂದ ನೋಡಿದ್ದು. ಅವ್ರಿಗೆ ಸಿದ್ಧ ಪುರುಷರು ಆ ಶಂಕರಾನಂದ. ಅವ್ರು ಹೇಳ್ತಾರೆ ಅಷ್ಟಕ್ಕ ನಾನು ಇಷ್ಟ ಅದೇ, ಪೂರ್ತಿ ನೋಡ್ಲಿಲ್ಲ ಅವರು. ಕಟಾಕ್ಷ ಅಂದ್ರೆ ಮಂದ ಕಟಾಕ್ಷ, ಅದು ಪೂರ್ಣ ಕಟಾಕ್ಷ ಅಲ್ಲ, ಅದು ಮಂದ ಕಟಾಕ್ಷ. ಶ್ರೀಮನ್ ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರ ಲಕ್ಷ್ಮಿ ಬಗ್ಗೆ ಹೇಳ್ತಾರೆ ನೋಡಿ. ಆಕೆಯ ಮಂದ ಕಟಾಕ್ಷದ ಫಲವಾಗಿ ಇಂದ್ರ, ರುದ್ರ, ಬ್ರಹ್ಮ ಇವರಿಗೆಲ್ಲ ಪದವಿಗಳು ಪ್ರಾಪ್ತ ಆಯಿತು. ಲಕ್ಷ್ಮಿ ಓರೆಗಣ್ಣಿಂದ ನೋಡಿತ್ತು, ಅದರಿಂದ ಅಷ್ಟೆಲ್ಲ ಆಯಿತು. ಹಾಗೆ ಆ ಗುರು ನೋಡಿದಾಗ ಆ ಶಂಕರಾನಂದರು ಎಂಥವ್ರು ಅಂದರೆ ಎಂಥವ್ರು ಆದರು ಅಂದರೆ ಅವರ ನಿರ್ಯಾಣದ ಸಮಯದಲ್ಲಿ ತಮ್ಮ ಶಿಷ್ಯರಿಗೆಲ್ಲ ಸೂಚನೆ ಕೊಟ್ಟು, ಇಂಥ ದಿನ ಇಂತಿಷ್ಟು ಹೊತ್ತಿಗೆ ಸೂಚನೆ ಕೊಟ್ಟು ಸಮಾಧಿಯನ್ನು ಸಿದ್ಧಪಡಿಸಿ ಆ ಸಮಾಧಿಯಲ್ಲಿ ಕುಳಿತುಕೊಂಡು ಒಂದು ಆಶೀರ್ವಚನವನ್ನು ಪ್ರವಚನವನ್ನು ಶಿಷ್ಯರ ಕುರಿತಾಗಿ ಅಂತಿಮ ಸಂದೇಶವನ್ನು ಕೊಟ್ಟು ಕೊನೆಗೆ ಮುಚ್ಚಿದಲ್ಲ ಅವರ ನೆತ್ತಿ ಉಬ್ಬಿ ಬಂತು, ಬ್ರಹ್ಮರಂಧ್ರ ಭೇದನವಾಗಿ ಅಲ್ಲಿ ಅವರು ಮುಕ್ತಿಯನ್ನು ಹೊಂದಿರತಕ್ಕಂಥದ್ದು. ಬಹಳ ಹಿಂದಿನ ಕಥೆಯೆಲ್ಲ ಅಲ್ಲ ಇದು, ಒಂದು 30-40 ವರ್ಷ ಹಿಂದಿನ ಕಥೆ ಇದು. ಅವರ ಶಿಷ್ಯರು ನಮಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರು, ಅವರು ಈ ಪೀಠದಲ್ಲಿದ್ದಾರೆ ಅವರಿಗೆ ಈಗಲೂ ಕೂಡ. ಇದು ಯಾವುದರ ಫಲ ಅಂದರೆ ಆ ಕರುಣ ರಸದ ಕೋಟಿ ಬರುವ ಕಟಾಕ್ಷ, ಒಂದು ಅರೆದೃಷ್ಟಿ, ಅದರ ಫಲ ಅದು. ಹಾಗಾಗಿ ಗುರುವೆಂದರೆ ಅದೊಂದು ಕಟಾಕ್ಷ, ಅದು ಕರುಣಾ ಕಟಾಕ್ಷ, ಕರುಣ ರಸದ ಕೋಡಿ ಬರುವ ಕಟಾಕ್ಷ ಅದು. ಆ ಕಟಾಕ್ಷಕ್ಕಾಗಿ ಶಿಷ್ಯ ಅನವರತವಾಗಿ ಯತ್ನಿಸಬೇಕು. ಹಾಗೆ ಗುರುವೆಂದರೆ ಒಂದು ಆಲಾಪ, ಎಂಥ ಆಲಾಪ ಅಂದರೆ ಪರತತ್ವ ಸ್ವರೂಪವ ಆಲಾಪದ. ಆ ಮಾತು ಒಂದು ವಾಹನ ಇದ್ದ ಹಾಗೆ, ಆ ವಾಹನದಲ್ಲಿ ಕುಳಿತು ಪರಮಾತ್ಮ ಬರ್ತಾನೆ, ಗುರುವಿನ ವಾಣಿಯಲ್ಲಿ ಕುಳಿತು ಪರಮಾತ್ಮನ ಬೆಳೆಗೆ ಬರ್ತಾನೆ. ಪರಮಾತ್ಮ ತತ್ವವನ್ನು ತಿಳಿಸಿಕೊಡುವ ಆಲಾಪ ಅದು. ಅವನ ಮಾತುಗಳು, ಗುರುವಿನ ಮಾತುಗಳು ಅಂತಂದ್ರೆ ತತ್ವವನ್ನು, ಪರತತ್ವವನ್ನು ತಿಳಿಸಿಕೊಡ್ತದೆ. ಅದು ಸುಲಭ ಇಲ್ಲ, ಯಾಕೆಂದ್ರೆ ತತ್ವ ತಿಳಿಯೋದು ಅಂದ್ರೆ ಕಷ್ಟ. ಒಂದು ವಸ್ತುವನ್ನು ತಿಳಿಬೋದು, ಒಂದು ಹಣ್ಣು ಅಂತ ತಿಳಿಬೋದು, ನೋಡಿದ್ರೆ ಗೊತ್ತಾಗ್ತದೆ, ಪರಿಮಳ ಬರ್ತದೆ, ರುಚಿಯೂ ಇದೆ. ಆದರೆ ಹಣ್ಣಿನ ತತ್ವ ಏನು ಅಂದ್ರೆ ಅದಕ್ಕೆ ಬೇರೆಯೇ ದೃಷ್ಟಿ ಬೇಕು, ಬೇರೆಯೇ ಮೇಧೆ ಬೇಕು. ಯಾವ ಒಂದು ಸಾಮಾನ್ಯ ವಸ್ತುವಿನ ತತ್ವವನ್ನು ತಿಳಿದಾದ್ರೂ ಕೂಡ ತುಂಬಾ ಕಷ್ಟ ಉಂಟು. ಈಗ ಗಂಗೆ ಅಂದ್ರೆ H2O, ನೀರು. ಆದರೆ ಗಂಗೆಯ ತತ್ವ ಏನು ತಿಳಿಬೇಕಾದ್ರೆ ಬೇರೆ ಕಣ್ಣು ಬೇಕು, ಬೇರೆ ನೋಟ ಬೇಕು. ಸಾಮಾನ್ಯ ಕಣ್ಣಿನಿಂದ ಸಾಧ್ಯ ಆಗಲಿಕ್ಕಿಲ್ಲ, ಯಂತ್ರಗಳ ಮೂಲಕವಾಗಿ ತಿಳಿಲಿಕ್ಕೆ ಅದನ್ನು ಸಾಧ್ಯ ಆಗಲಿಕ್ಕಿಲ್ಲ, ಅದಕ್ಕಿಂತ ಆಳದ ನೋಟ ಬೇಕಾಗ್ತದೆ. ಹೀಗಿರುವಾಗ ಪರತತ್ವವನ್ನು ತಿಳಿಯುವುದು ಅಂದರೆ ಏನು, ಅದನ್ನು ಅರುಹುವುದು ಅಂದರೆ ಏನು, ವಾಣಿಯ ಮೂಲಕವಾಗಿ. ಹಾಗಾಗಿ ನಾವು ಮೈಯೆಲ್ಲ ಕಿವಿಯಾಗಿ ಕೇಳಲಿಕ್ಕಿರುವಂಥದ್ದು. ಗುರುವಿನ ಬಾಯಿಂದ ಏನಾದರೂ ಬರ್ತಾ ಇದೆ ಅಂದರೆ ಮೈಯೆಲ್ಲ ಕಿವಿಯಾಗಿ ಆಲಿಸಬೇಕು, ನಾವು ಅದನ್ನು ಅವತರಿಸಬೇಕು. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಆಲಾಪ, ಯಾವ ಪರತತ್ವ ಅದು ದುರ್ಲಭದಲ್ಲಿ ದುರ್ಲಭವೋ, ಜನ್ಮಗಳ ಪ್ರಯತ್ನ ಬೇಕು, ಆದರೂ ಕೂಡ ಅದು ಸಿಗ್ತದೋ ಸಿಗೋದಿಲ್ವೋ, ಯಾರೋ ಕೋಟಿಗೊಬ್ಬನಿಗೆ, ಜಗಕ್ಕೊಬ್ಬ ಯುಗಕ್ಕೊಬ್ಬ ಅಂಥವನಿಗೆ ಪ್ರಾಪ್ತ ಆಗುವಂಥದ್ದು. ಅಂಥದ್ದನ್ನು ಸರಳವಾಗಿ ಸುಲಭವಾಗಿ ತಮ್ಮ ಮಾತಿನ ಮೂಲಕ, ವಾಣಿಯ ಮೂಲಕ ತಿಳಿಸಿಕೊಡಬಲ್ಲ ಧೀರ ಗುರುವೆಂದರೆ. ಒಂದು ಕಟಾಕ್ಷ, ಒಂದು ಆಲಾಪ ಇಷ್ಟೇ ಅಲ್ಲವಂತೆ, ಪರ ಪುಣ್ಯಮಯ ಶರೀರವೆಲ್ಲ ಪುಣ್ಯಮಯ ಗುರುವಾದವನಂತ. ಮೈಯ ಕಣಕಣ ಪುಣ್ಯಮಯ. ಹಾಗಾಗಿ ಒಂದು ನೋಟ, ಒಂದು ಸ್ಪರ್ಶ, ಒಂದು ಅವನ ಮೇಲೆ ಬೀಸಿ ಬಂದ ಗಾಳಿ, ಇದೆಲ್ಲ ನಮ್ಮ ಉದ್ಧಾರ ಮಾಡಲಿಕ್ಕೆ ಸಾಕು. ಬಲ್ಲವರು ಹೇಳ್ತಾರೆ, ಜಾನಿಯ ಶರೀರದ ಒಂದು ಕಣ ನಮ್ಮೊಳಗೆ ಸೇರಿದರೆ ಯಾವ್ದಾದ್ರು ರೂಪದಲ್ಲಿ, ಆ ಶರೀರದ ಒಂದು ಪರಮಾಣು ಒಂದು ಸಾಮಾನ್ಯ ಮನುಷ್ಯನಿಂದ ಹೋಗಿ ಸೇರಿದರೆ ಅವನು ಜ್ಞಾನಿ ಆಗ್ತಾನೆ, ಅವನು ಉದ್ಧಾರವಾಗ್ತಾನೆ. ಈ ಸಹವಾಸದಿಂದ ಕೆಡೋದು ಅಂತ ನಾವು ಕೇಳಿದ್ದೇವೆ, ಆದರೆ ಅದಕ್ಕಿಂತ ಎಷ್ಟು ಹೆಚ್ಚು ಶಕ್ತಿಶಾಲಿ ನೋಡಿ. ಕೇವಲ ಒಂದು ಕಣ ಮಾತ್ರ, ಅವನ ದೇಹದ ಒಂದು ಲಭದಲ್ಲಿ ಲಭ ಅಂತ ಅತ್ಯಂತ ಚಿಕ್ಕ ಅಂಶ ಬಂದು ನಮ್ಮನ್ನು ಸೇರಿಕೊಂಡ್ರೆ, ನಮ್ಮನ್ನು ಕೂಡಿಕೊಂಡ್ರೆ ನಾವು ಬದಲಾಗ್ತೇವೆ.
ನಮಗೆ ಜ್ಞಾನ ಮಾರ್ಗ ತೆರೀತದೆ. ಹಾಗಾಗಿ ವರ ಪುಣ್ಯಮಯ ಶರೀರದ ಇಲ್ಲಿ ಅಲ್ಲಿ ಈ ಅಂಗ ಆ ಅಂಗ ಅಂತ ಅಲ್ಲ, ಈ ಪುಣ್ಯವೇ ಮೊತ್ತವಾಗಿದೆ, ಮೂರ್ತಿ ಬೆತ್ತಿದೆ ಪುಣ್ಯವೇ ಗುರು ಬಂದರೆ. ಹಾಗೆ ಇಷ್ಟೆಲ್ಲ ಆಗಿ ಅವನು ನಿರಾಭಾರಿ ಅಂತ ಹೊತ್ತಿದ್ದಾನೆ ಎಲ್ಲರ ಭಾರವನ್ನು, ಶಿಷ್ಯ ಕೋಟಿಯ ಭಾರವನ್ನೇ ಹೊತ್ತಿದ್ದಾನೆ. ನಮಗೆ ನಮ್ಮ ನಮ್ಮ ಭಾರವನ್ನು ಹೊತ್ತುಕೊಳ್ಳುವುದೇ ಕಷ್ಟ ಆಗಿದೆ, ಯಾರಾದ್ರೂ ಹೊತ್ತುಕೊಂಡ್ರೆ ಒಳ್ಳೆಯದು ಎನ್ನುವ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ ಅಲ್ವಾ. ಪರಪುಟ್ಟನಂತೆ ಯಾರದೋ ಹೆಗಲ ಮೇಲೆ ನಮ್ಮ ಜೀವನವನ್ನು ಇಟ್ಟಿರ್ತೇವೆ ನಾವು. ಆದರೆ ಗುರು ಕೋಟಿ ಶಿಷ್ಯರ ಬದುಕಿನ ಭಾರವನ್ನು ಮಾತ್ರವಲ್ಲ, ಮುಕ್ತಿಯ ಭಾರವನ್ನು ಕೂಡ ತನ್ನ ಭುಜಗಳ ಮೇಲೆ ಹೊತ್ತಿದ್ದಾನೆ. ಇಷ್ಟಾಗಿ ನಿರಾಭಾರಿ, ಅವನಿಗೆ ಯಾವ ಭಾರವೂ ಇಲ್ಲ, ಯಾರು ಕುರಿತು ಆಭಾರವೂ ಇಲ್ಲ, ಅವನು ಯಾರಿಗೂ ಕೃತಜ್ಞನಾಗಬೇಕಾಗಿಲ್ಲ, ಯಾರ ಋಣವೂ ಅವನಿಗೆ, ಯಾರಿಂದ ಏನೂ ಆಗಬೇಕಾದ್ದಿಲ್ಲ ಅವನಿಗೆ ಅಂಥವನು. ಹಾಗಾಗಿ ಈಗ ಜಗತ್ತಿನ ಭಾರವನ್ನು ಹೊರಬಲ್ಲವನಿಗೆ ಆ ಭಾರ ಒಂದು ಭಾರವೇ ಆಗಿರೋದಿಲ್ಲ. ನಮಗೆ ನಮ್ಮ ಭಾರವೇ ಹೆಚ್ಚಾಗಿರ್ತದೆ ಅಲ್ವಾ. ಒಬ್ಬ ತೂಕ ಎತ್ತುವವನು ದೊಡ್ಡ ದೊಡ್ಡ ತೂಕವನ್ನು ಎತ್ತುತ್ತಾನೆ, ಸಣ್ಣ ಸಣ್ಣ ತೂಕಗಳು ತೂಕವೇ ಆಗೋದಿಲ್ಲ ಅವನಿಗೆ. ನಮಗೆ ಅದೇ ದೊಡ್ಡ ತೂಕ ಅಂತ ಅನಿಸ್ಬಿಡ್ತಾರೆ. ಅದವನ ಸಾಮರ್ಥ್ಯ, ಅದವನ ಶಕ್ತಿ, ಅದು ಅಗಣಿತವಾಗಿದ್ದಾಗ, ಅಪರಿಮಿತವಾಗಿದ್ದಾಗ ಯಾವ ಭಾರವೂ ಭಾರವಲ್ಲ. ನಿರಾಭಾರಿಯಾಗಿ ಅವನು ಇರಬಲ್ಲ. ಇಂಥ ಗುರು ಇರಲಿ ಎನ್ನ ಮಾನಸತಿ, ಬೇರೆ ಏನೂ ಬೇಡ. ಆ ಗುರುವಿನ ದರ್ಶನ ದುರ್ಲಭ, ಅನುಗ್ರಹ ಮತ್ತಷ್ಟು ದುರ್ಲಭ, ಸಹವಾಸ ಅಂತೇವಾಸಿ, ಆ ಗುರುವಿನ ಬಳಿ ವಾಸ ಮಾಡ್ಬೇಕಂತೆ, ಅವನು ಸೇವೆ ಮಾಡ್ಬೇಕಂತೆ, ಇದೆಲ್ಲ ನಮ್ಮ ಕೈಗೆ ಅಟುಕದ್ದು ಬಿಡು. ಇರಲಿ ಎನ್ನ ಮಾನಸತಿ, ಆ ಗುರುವಿನ ಹೃದಯದಲ್ಲಿ ವಾಸ ಮಾಡಿದರೆ ಸಾಕು. ನೀನು ಮತ್ತೆ ಮತ್ತೆ ಆ ಗುರುವನ್ನು ನೆನೆಸಿದರೆ, ಸ್ಮರಿಸಿದ್ರೆ ಸಾಕು, ಅಷ್ಟರಿಂದಲೇ ಉದ್ಧಾರ ಆಗ್ತೀವಿ. ಅಷ್ಟೇ ಸಾಕು, ಸ್ಮರಣೆ ಒಂದೇ ಸಾಲದೆ, ಬೇರೆ ಏನೂ ಬೇಡ. ಮೊದಲು ಹೇಳಿದ್ದು ಕಣಕಣವೂ ಕೂಡ ಪವಿತ್ರ ಅಂತ. ಅದರ ಆಚೆಗೆ ಹೋಗಿ ನಮ್ಮ ಮನಸ್ಸಿನಲ್ಲಿ ಗುರು ಬಂದರೆ ಸಾಕು, ಅಥವಾ ಗುರುವಿನ ಮನಸ್ಸಿನಲ್ಲಿ ನಾವು ಬಂದರೆ ವಿಶೇಷವಾಯಿತು. ಗುರುವಿನ ಹೃದಯದಲ್ಲಿ ನಾವಿದ್ದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನೂ ಇಲ್ಲ. ಭಾರಿ ದೂರ ಅಂದ್ರೆ ಬೇಡ, ನಿನ್ನ ಹೃದಯದಲ್ಲಿ ಗುರುವನ್ನು ಇಟ್ಟುಕೋ ಸಾಕು. ಅದು ರಾಮನ ಕುರಿತು ವಾಲ್ಮೀಕಿಗಳು ಇದೇ ಮಾತನ್ನು ಹೇಳ್ತಾರೆ. ಯಾರು ರಾಮನನ್ನು ನೋಡಿದರೋ, ಯಾರನ್ನು ರಾಮ ನೋಡಿದ ನಾವು ಅವರಿಬ್ಬರೇ ಧನ್ಯರು, ಮತ್ತುಳಿದವರೆಲ್ಲ ಪಾಪಿಗಳು, ಭಾಗ್ಯಹೀನರು. ಸ್ವಾತ್ಮಾಪ್ಯೇನಂ ವಿಗರ್ಹತೆ, ಅವರ ಆತ್ಮವು ಕೂಡ ಅವರನ್ನು ಧಿಕ್ಕರಿಸ್ತದಂತೆ. ಚೀತು ಅಂತ ನಮ್ಮ ಆತ್ಮವೇ ನಮ್ಮನ್ನ ನಿಂದೆ ಮಾಡ್ತದಂತೆ. ಯಾವಾಗ ಅಂದ್ರೆ, ನಿನ್ನ ದೃಷ್ಟಿಗೆ ರಾಮ ಬೀಳಲಿಲ್ಲ, ರಾಮನ ದೃಷ್ಟಿಗೆ ನೀನೂ ಬೀಳಲಿಲ್ಲ, ನಿನ್ನ ಜನ್ಮಕ್ಕೆ. ವಾಲ್ಮೀಕಿಗಳು ಹೇಳಿದಂಥ ಒಂದು ಮಾತು ಗುರುವಿಗೆ ಇದು ಹೀಗೆ ಹೀಗೆ ಅನ್ವಯ ಆಗ್ತದೆ. ಯಾರ ಮೇಲೆ ಗುರುದೃಷ್ಟಿ ಬಿದ್ದಿಲ್ಲವೋ, ಯಾರನ್ನು ನೋಡುವ ದೃಷ್ಟಿ ನಮಗಿಲ್ಲವೋ, ಗುರುವನ್ನು ನೋಡುವ ದೃಷ್ಟಿ ಯಾರಿಗಿಲ್ಲವೋ, ಯಾರ ಹೃದಯದಲ್ಲಿ ಗುರು ಸುಳಿದಾಡೋದಿಲ್ವೋ, ಗುರುವಿನ ಹೃದಯದಲ್ಲಿ ಯಾರಿಗೆ ಸ್ಥಾನ ಇಲ್ಲವೋ ಅಂಥವನು ಭಾಗ್ಯ ಹತಕ. ಸ್ವಾತ್ಮಾಪ್ಯೇನಂ ವಿಗರ್ಹತೆ ಅಂತ, ಅವನ ಆತ್ಮವು ಕೂಡ ಅವನು ನಿಂದೆ ಮಾಡುತ್ತದೆ. ಅವನಿಗೆ ಉದ್ಧಾರದ ಹಾದಿ ಇಲ್ಲ ಎಂಬುದೇ ಎಲ್ಲ ಶಾಸ್ತ್ರಗಳ ಅಭಿಮತ. ಒಂದು ವೇಳೆ ಗುರುವಿನ ಅನುಗ್ರಹ ಇಲ್ಲ ಅಂತಾದ್ರೆ ಇನ್ನು ಯಾವ ದೇವರು ಕೂಡ ಅನುಗ್ರಹವನ್ನು ಮಾಡೋದಿಲ್ಲ. ಈ ಜ್ಯೋತಿಷ ಶಾಸ್ತ್ರದಲ್ಲಿ ಅವರು ಪ್ರಶ್ನೆ ಇಡ್ತಾರೆ. ಪ್ರಶ್ನೆ ಇಟ್ಟು ಮೊಟ್ಟ ಮೊದಲು ನೋಡೋದೇನಂದ್ರೆ, ಗುರುವಿನ ಅನುಗ್ರಹ ಉಂಟೋ ಇಲ್ಲವೋ ಮೊದಲು ನೋಡುವಂಥದ್ದು. ಗುರುವಿನ ಅನುಕೂಲ ಸ್ಥಿತಿ ಉಂಟೋ ಇಲ್ಲವೋ. ಗುರುವಿನ ಅನುಕೂಲ ಸ್ಥಿತಿ ಇದ್ದರೆ ಪ್ರಾಯೋನುಕೂಲ ಸಕಲಾಶ್ಚ ದೇವಾ, ಎಲ್ಲ ದೇವತೆಗಳು ಅನುಕೂಲ ಅಂತ ಆಗ್ತಾರೆ. ಅದಿಲ್ಲದಿದ್ದರೆ ನಾನುಕೂಲ ಅಂತ, ಯಾವ ದೇವರು ಕೂಡ ಅನುಕೂಲ ಅಲ್ಲ, ಯಾವ ದೇವರು ಕೂಡ ಹಿತವಲ್ಲ. ಹಾಗಾಗಿ ಆ ಗುರುವಿನ ಆಶೀರ್ವಾದ ಇಲ್ಲದವನೇ ಭಾಗ್ಯಹತಕ. ಇವತ್ತು ಅಂಥ ಒಂದು ಗುರುವಿನ ಸೇವೆ ನಡೀತಕ್ಕಂಥ ಒಂದು ಹೊತ್ತು ನಾವೆಲೆಯಲ್ಲಿ ಸೇರಿರುವಂಥದ್ದು, ಗುರುವನ್ನು ಮೆರೆಸುವಂಥ ಒಂದು ಹೊತ್ತು, ಗುರುವನ್ನು ಮೆರೆಯುವ ಹೊತ್ತಲ್ಲ, ಗುರು ಮೆರೆಯುವ ಹೊತ್ತು, ಗುರುವನ್ನು ನಾವು ಹೊತ್ತು ಮೆರೆಸುವಂಥ ಒಂದು ಹೊತ್ತು. ಇದು ಸೇವೆ ನಡೀತಾ ಇದೆ. ನಮಗೊಂದು ದಿನ, ಒಂದು ಕ್ಷಣ, ಒಂದು ಅವಕಾಶ ನಮ್ಮ ಚಿತ್ತದಲ್ಲಿ ಗುರುವನ್ನು ತಂದುಕೊಡಲಿಕ್ಕೆ ಒಂದು ಸಂದರ್ಭ ನೋಡಿ. ಎಲ್ಲದಕ್ಕೂ ಒಂದು ಕಾರಣ ಬೇಕು, ಎಲ್ಲದಕ್ಕೂ ಒಂದು ನಿಮಿತ್ತ ಬೇಕು, ಒಂದು ಮಾಧ್ಯಮ ಬೇಕು. ಅಂಥದ್ದೊಂದು ನಿಮಿತ್ತ ಇಂದಿಲ್ಲಿ ಸೃಷ್ಟಿಯಾಗಿದೆ. ಕಾರಣ ನಮ್ಮ ಗೌತಮ. ಅದಕ್ಕೆ ನಿಮಿತ್ತ ಯಾರಾದರೂ ಬೇಕು. ಗೌತಮ ಹೇಳ್ಬೋದು ನನ್ನದೇನಿದೆ ಅಂತ ಹೇಳಿ, ಮತ್ತೆ ಕೊನೆಯಲ್ಲಿ ಏನು ಹೇಳ್ತಾರೆ, ನಾನು ನಿಮಿತ್ತ ಮಾತ್ರ ಅಂತ. ನಾವು ಅದನ್ನೇ ಹೇಳ್ತಾ ಇರುವಂಥದ್ದು, ನೀನು ನಿಮಿತ್ತ ಅಂತ. ಆ ನಿಮಿತ್ತ ಆಗ್ಲಿಕ್ಕೂ ಕೂಡ ಒಂದು ಪುಣ್ಯ ಬೇಕು. ಪುಣ್ಯ ಏನು ಅಂದ್ರೆ, ಈ ಗೌತಮ ಅಂದ್ರೂ ಕೂಡ ಒಬ್ಬ ಗುರುವೇ ಅವನು.
ಯಾರಿಗೆ ಗುರು ಅಂದರೆ, ಈಗ ರಾಮನ ವಂಶಕ್ಕೆ ವಸಿಷ್ಠರ ಗುರುಗಳಲ್ವಾ, ಸೀತೆಯ ವಂಶಕ್ಕೆ ಅಂದರೆ ಸೀತೆಯ ತೋರು ಮನೆಗೆ ಯಾರು ಗುರುಗಳು ಅಂದರೆ ಗೌತಮರ ಗುರುಗಳು. ಮಿಥಿಲೆಯ ಪುರೋಹಿತ ವಂಶ, ರಾಮನ ಮದುವೆಯನ್ನು ಮಾಡಿಸಿದ್ದು ಗೌತಮರ ಪುತ್ರ ಶತಾನಂದ. ಅದರೇ ಆಗಿದೆ ಶತಾನಂದ, ಅಂಥವ್ರು ಮದುವೆ ಮಾಡಿಸ್ಬೇಕು. ಮದುವೆ ಅಂದ್ರೆ ಶತ ದುಃಖ ಅಂತ ಆಗ್ಬಿಡ್ತದೆ ನೋಡಿ, ಎದ್ದಿದ್ರೆ ಅಂತ ಅಲ್ವಾ. ಅಲ್ಲಿವರೆಗೂ ಚೆನ್ನಾಗಿದ್ದೆ ಅಂತ ನೋಡಿ, ಮದುವೆ ಅಂತ ಒಂದು ಆಯ್ತು, ಸಮಾಧಿ ಮುಗಿತು, ಜೀವನ ಅನ್ನೋರೆಲ್ಲ ಉಂಟು, ತಮಾಷೆಗಳುಂಟು, ಆ ತಮಾಷೆ ಅಲ್ಲ, ನಿಜವೇ ಅಂಥದ್ದು ಉಂಟು. ಅವರಿಗೆಲ್ಲ ಶತಾನಂದ್ರಂತ ಪುರೋಹಿತರು ಸಿಗಲಿಲ್ಲ. ಆ ಶಬ್ದ ಎಷ್ಟು ಚಂದ ಅಂತ, ಆನಂದ ಒಂದಿದ್ದು 100 ಆಗ್ತದೆ ಅಂತ ಗುರುವಿನ ಕಾರುಣ್ಯ ಇದ್ರೆ ಆನಂದ ಒಂದಿರುವುದು 100 ಆಗ್ತದೆ. ಆ 100 ಪಟ್ಟು ಆನಂದಕ್ಕೆ ಬ್ರಹ್ಮಾನಂದ ಅಂತ ಹೆಸರು. ತೈತಿರಿಯ ಒಲೆಯಲ್ಲಿ ಒಂದು ನಿರೂಪಣೆಯೇ ಇದೆ. ಒಂದು ಮನುಷ್ಯ ಮತ್ತೆ ಹೆಚ್ಚು ಅಂದ್ರೆ ಎಷ್ಟು ಸುಖ ಅನುಭವಿಸ್ಬೋದು ಒಂದು ಪಟ್ಟಿ ಮಾಡ್ತಾರೆ. ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠ ತಸ್ಯಯಂ ಪೃಥಿವಿ ಸರ್ವ ವಿತ್ತಸ್ಯ ಪೂರ್ಣ ಸ್ಯಾತ್. ಒಬ್ಬ ಮನುಷ್ಯ, ಅವನಿಗೆ ಆಶೆ ಬೇಕು, ಆಶಿಷ್ಟ, ಆಶೆ ಇದ್ದಿರೋ ಸುಖ ಎಂಥದ್ದು. ದೃಢಿಷ್ಠೋ ಬಲಿಷ್ಠ, ಗಟ್ಟಿಮುಟ್ಟಾಗಿರಬೇಕು, ಸುಖ ಅನುಭವ ಮಾಡಬೇಕು ಅಂದ್ರೆ ದೇಹ ದಾರ್ಢ್ಯ ಕೂಡ ಬೇಕಲ್ವ, ಆರೋಗ್ಯ ಬೇಕು, ಎಲ್ಲ ಬೇಕು, ಇಂದ್ರಿಯಗಳು ಪಟುವಾಗಿರಬೇಕು. ತಸ್ಯಯಂ ಪೃಥಿವಿ ಸರ್ವ ವಿತ್ತಸ್ಯ ಪೂರ್ಣ ಸ್ಯಾತ್. ಈ ಭೂಮಂಡಲದ ಸಂಪತ್ತೆಲ್ಲ ಅವನದ್ದೇ ಅಂತಾಗಿರಬೇಕು. ಅಂಥವನಿಗೆ ಯಾವ ಸುಖ ಉಂಟೋ ಅದರ 10 ಪಟ್ಟು ಅಂತ, 100 ಪಟ್ಟು ಅಂತ, ಹಾಗೆ ಮಾಡ್ತಾ 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 ಹೋಗಿ ಕೊಟ್ಟ ಕೊನೆಯಲ್ಲಿ ಬ್ರಹ್ಮಣ ಆನಂದ, ಬ್ರಹ್ಮಾನಂದ ಎನ್ನುವುದು ಅಷ್ಟು ದೊಡ್ಡದು ಅಂತ ಶತಾನಂದ್ರವರು ಗೌತಮರ ಪುತ್ರ ಅದು. ಹಾಗಾಗಿ ಆ ನೆನಪಾಯ್ತು ನಮಗೆ. ಯಾಕೆಂದ್ರೆ ಯಜಮಾನರ ಅಪೇಕ್ಷೆ ಇದು, ಗುರುಭಿಕ್ಷೆ ಇದನ್ನು ಗುರುಗಳ ಬಗ್ಗೆ ಮಾತನಾಡಬೇಕು, ಗುರುಗಳ ಅಗತ್ಯದ ಬಗ್ಗೆ ಮಾತನಾಡಬೇಕು, ಗುರು ಭಿಕ್ಷೆ ಬಗ್ಗೆ ಮಾತನಾಡಬೇಕು ಅಂತ. ಹಾಗೆಲ್ಲ ಕೇಳುವರು ನಮ್ಗೆ ಅಪರೂಪದಲ್ಲಿ ಸಿಗ್ತಾರೆ. ಹೆಚ್ಚಿನವರು ಗುರುಗಳು ಹೇಳಿದ್ದನ್ನು ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅಪರೂಪದಲ್ಲಿ ಕೆಲವರು ಹೀಗೆ ಯಾವ್ದಾದ್ರು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಬೇಕು ಅಂತ ಕೇಳುವಂಥವ್ರು ಇರುವಂಥದ್ದು ಒಂದು ಅವಕಾಶ ನೋಡಿ. ಅವಕಾಶ ಅಂದರೆ ಈಗ ತುಂಬ ಜನ ಮೈಕು ಅಂದರೆ ಒಂದು ಅವಕಾಶ, ವೇದಿಕೆ ಅಂದರೆ ಒಂದು ಅವಕಾಶ, ಒಂದು ಭಾಷಣ ಹಾಗೆ ಯೋಚನೆ ಮಾಡೋದುಂಟು. ಅದನ್ನು ನಾವಿಲ್ಲಿ ಹೇಳ್ತಾ ಇರುವಂಥದ್ದು. ಒಂದು ಸ್ವಲ್ಪ ಹೊತ್ತು ಕೂತು ನಾವು ಒಂದು ತತ್ವವನ್ನು ಅನುಸಂಧಾನ ಮಾಡಲಿಕ್ಕೆ, ಒಂದು ವಿಷಯವನ್ನು ಚರ್ವಣೆ ಮಾಡಲಿಕ್ಕೆ ಒಂದು ಅವಕಾಶ, ಆ ಅವಕಾಶ ಹೇಳ್ತಾ ಇರುವಂಥದ್ದು, ಬೇರೆ ಏನು ಕೂಡ ಅಲ್ಲ ಇಲ್ಲಿ. ಹಾಗೆ ಅಂಥ ಗೌತಮ ಆತ ಕಿವಿ ಮೂಗು ಗಂಟಲು ತಜ್ಞ, ಒಂದು ಬಗೆಯ ತ್ರಿವೇಣಿ ಸಂಗಮ ಅದು. ಕಿವಿ ಮೂಗು ಗಂಟಲು ಅಂದರೆ ಹಾಗೆ ಅಲ್ವ, ಅದು 3 ಇಲ್ಲಿರೋ ಕಿವಿ ತಜ್ಞ ಅಂತ ಇರ್ಬೋದಲ್ಲ ಪ್ರತ್ಯೇಕ. ಗಂಟಲು ತಜ್ಞನೇ ಬೇರೆ, ಕಿವಿ ತಜ್ಞನೇ ಬೇರೆ, ಮೂಗಿನ ತಜ್ಞನೇ ಬೇರೆ ಅಂತ ಯಾಕಲ್ಲ ಅಂದರೆ ಅಲ್ಲೊಂದು ಸಂಗಮ ಇದೆ. ಒಂದು ದ್ವಾರ 3 ಕಡೆಗೆ ತಾನಿದೆ ಅಂತ ಹೇಳ್ತದೆ, ಇಲ್ಲಿಯೂ ಇದ್ದೇನೆ, ಅಲ್ಲಿಯೂ ಇದ್ದೇನೆ, ಅಲ್ಲಿಯೂ ಇದ್ದೇನೆ ಅಂತ. ಆ ತ್ರಿವೇಣಿ ಸಂಗಮದ ಕಾರಣಕ್ಕೆ 3 ಸೇರಿ ಒಟ್ಟಿಗೆ ಕಲಿಯಬೇಕು ಅಂತ. 3 ಸೇರ್ಬೇಕಂತೆ, ಸೇರಿದ್ರೆ ಪೂರ್ವ ಸುಕೃತ ಅಂತ ಹೇಳ್ತಾರೆ. 3 ಸೇರ್ಬೇಕು, ಪಿಡ ಪಿಂಗಲ ಸುಷುಮ್ನ, 3 ನಾಡುಗಳು ಸೇರುವ ಸ್ಥಾನಕ್ಕೆ ತ್ರಿಕೂಟ ಅಂತ ಹೆಸರು. ಯೋಗ ಸಾಧನೆಯಿಂದ ಅದನ್ನು ಕಂಡುಕೊಂಡು ಅಲ್ಲಿ ಇದ್ದು ರಮಿಸುವಂಥವ್ರು ಇರ್ತಾರೆ. ಮೂಲಾಧಾರದಲ್ಲೊಮ್ಮೆ, ಸಹಸ್ರಾರದಲ್ಲೊಮ್ಮೆ, ಆಜ್ಞಾಚಕ್ರದಲ್ಲೊಮ್ಮೆ, ಆ 3 ನಾಡುಗಳು ಕೂಡ ಸೇರ್ತವಂತೆ, ಪಿಡ ಪಿಂಗಲ ಸುಷುಮ್ನ ಅಂತ. ಈ ಸ್ಥಾನ ಕೂಡ ಯೋಗದ ದೃಷ್ಟಿಯಲ್ಲಿ ತುಂಬಾ ಮಹತ್ವದ್ದು. ಈ ಕಿವಿ ಮೂಗು ಗಂಟಲ ಮಧ್ಯದ ಒಂದು ವಿವರ ಇದೆಯಲ್ಲ, ಅದನ್ನು ತುಂಬಾ ಎತ್ತಿ ಹೇಳ್ತಾರೆ. ಆ ವಿವರದ ಬಗ್ಗೆ ತುಂಬಾ ಯೋಗಶಾಸ್ತ್ರದ ಸೂಕ್ಷ್ಮಗಳು ನಿರೂಪಣೆ ಮಾಡ್ತವೆ. ನಮ್ಗೆ ಯಾಕೋ ಅದು ನೆನಪಾಯ್ತು ಈ ಸಮಯದಲ್ಲಿ. ಗುರು ಕೂಡ ಈ ಕಿವಿ ಮೂಗು ಗಂಟಲ ತಜ್ಞನೆ ಆಗಿರ್ಬೇಕಾಗ್ತದೆ. ಗುರುವಿಗೆ ಒಳ್ಳೆ ಕಿವಿ ಇರಬೇಕಾಗ್ತದೆ, ಶುದ್ಧವಾದ ಕಿವಿ ಇರಬೇಕಾಗ್ತದೆ. ಯಾಕೆಂದ್ರೆ ಶಿಷ್ಯನ ಕಷ್ಟವನ್ನು ಆಲಿಸ್ಬೇಕು ಗುರುವಾದ, ಮುಟ್ಟಬೇಕು ಅವನಿಗೆ. ಶಿಷ್ಯನ ನಿವೇದನೆ ಆತ್ಮದವರೆಗೂ ಹೋಗಬೇಕು. ಕಿವಿಯಲ್ಲಿ ದೋಷ ಇರಲಿ, ಮುಂದೆ ಹೋಗೋದೇ ಇಲ್ಲ, ಆತ್ಮದವರೆಗೂ ಮುಟ್ಟಬೇಕು. ಅದು 2-3 ರೀತಿಯೆಲ್ಲ ಉಂಟು. ಈಗ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವುದು ಅಂತ ಒಂದು ಉಂಟು ಅಲ್ವ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವುದು ಅಂತೆಲ್ಲ ಲೋಕದಲ್ಲಿ ಪರಿಭಾಷೆ ಉಂಟಲ್ಲ. ಗುರು ಅಂದ್ರೆ ಹಾಗಲ್ಲ, 2 ಕಿವಿಯಿಂದ ಕೇಳಿ ಹೃದಯದಲ್ಲಿ ಧಾರಣೆ ಮಾಡಿ ಅದನ್ನು ಪರಿಹಾರವನ್ನು ಹೇಳಬೇಕು, ಗಂಟಲು ಬೇಕು. ಕಿವಿ ಮಾತ್ರ ಅಲ್ಲ, ಹೇಳಬೇಕಲ್ಲ, ಉಪದೇಶವನ್ನು ಮಾಡಬೇಕಲ್ಲ, ಆಶೀರ್ವಾದವನ್ನು ಮಾಡಬೇಕಲ್ಲ. ಮಾಧ್ಯಮ ಯಾವುದಂದ್ರೆ ವಾಣಿಯೇ ಅದಕ್ಕೆ. ಹಾಗಾಗಿ ಅದು ಬೇಕು. ಸರಿ, ಮೂಗು ಯಾಕಪ್ಪ ಬೇಕು ಗುರುವಿಗೆ?
ಇಲ್ಲಿ ಸಿಕ್ಕಿದ್ರು ಗುರುಗಳು ಈಗ ಅಂತ. ಯಾಕೆಂದ್ರೆ ಮೂಗಿಗೆ ಏನು ಹೇಳ್ತಾರೆ ಈಗ ಅಂತ ಯೋಚನೆ ಮಾಡಬೇಡಿ. ಮೂಗು ತುಂಬ ಮುಖ್ಯ. ಯಾಕೆಂದ್ರೆ ಗಂಧ ಬೇಕು. ಆ ಶಿಷ್ಯನ ವಾಸನೆ ಅಂತ ಶ್ರದ್ಧೆ ಇದೆ ತಂತ್ರಶಾಸ್ತ್ರಗಳೆಲ್ಲ. ವಾಸನೆ ಈಗ ಕನ್ನಡದ ವಾಸನೆ ಆ ವಾಸನೆ ಅಲ್ಲ ಅದು, ಅದನ್ನು ಬಿಟ್ಬಿಡಿ, ಅದನ್ನು ಮರೀರಿ. ಹಾಗಲ್ಲ ಅದು. ವಾಸನೆ ಅಂದ್ರೆ ಜನ್ಮ ಜನ್ಮಗಳು ನಾವು ಏನೇನೋ ಕರ್ಮಗಳನ್ನು ಮಾಡಿದ್ದೇವೆ, ಅದಕ್ಕೆ ಲೆಕ್ಕವೇ ಇಲ್ಲ. ನಮಗಾದ ಜನ್ಮಗಳಿಗೆ ಲೆಕ್ಕ ಇಲ್ಲ. ಆ ಜನ್ಮಗಳಲ್ಲಿ ನಾವು ಮಾಡಿದ ಒಳ್ಳೆಯ ಕೆಟ್ಟ ಕರ್ಮಗಳಿಗೆ ಲೆಕ್ಕ ಇಲ್ಲ. ಆ ಕರ್ಮವೆಲ್ಲ ಉಳ್ಕೊಂಡಿದೆ ಅಂತ ನಮ್ಮೊಳಗೆ. ನಾವು ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ನಮ್ಮೊಟ್ಟಿಗೆ ಉಂಟಂತೆ. ಒಂದು ಕರ್ಮವೂ ಮಾಸಿ ಹೋಗಿಲ್ಲ, ಅದು ಇಲ್ಲದಾಗಿಲ್ಲ, ಎಲ್ಲ ಉಂಟು. ಯಾವ ರೂಪದಲ್ಲಿ ಉಂಟು ಅಂದ್ರೆ ವಾಸನೆಯಾಗಿ ಉಂಟು. ಅದೊಂದು ಬಗ್ಗೆ ಗಂಧ. ಪುಣ್ಯಕರ್ಮ ಮಾಡಿದ್ರೆ ಪುಣ್ಯಗಂಧ, ಪಾಪಕರ್ಮ ಮಾಡಿದರೆ ದುರ್ಗಂಧ. ಅದು ಮೈಯಿಂದಲೂ ಗೊತ್ತಾಗ್ಬೋದು, ಅಂಥ ಸೂಕ್ಷ್ಮ ಇರುವವರಿಗೆ ಮೈಯಿಂದಲೂ ಕೂಡ ಗೊತ್ತಾಗ್ಬೋದು. ಆದರೆ ಅದು ಜೀವದ ಗಂಧ. ಅದು ನಿಜವಾದ ಗುರುವಾದವನಿಗೆ ಗೊತ್ತಾಗುವಂಥ ಗಂಧ. ಇವನಲ್ಲಿ ಇಷ್ಟು ಪಾಪ ಇದೆ, ಇವನಲ್ಲಿ ಇಷ್ಟು ಪುಣ್ಯ ಇದೆ. ಓ ಹಾಗಿದ್ರೆ ಪಾಪ ಇದೆ ಅಂತ ಗುರು ತಳ್ಳಿಬಿಡ್ತಾನ. ಪುಣ್ಯ ಇದ್ರೆ ಗುರು ಹೋಗಿ ಬಾ ಅಂತ ಹೇಳ್ತಾನೆ. ನಿನಗೇನು ನನ್ನಲ್ಲಿ ಕೆಲಸ ಎಲ್ಲ ಹೆಚ್ಚು, ನನಗೆ ನಿನ್ನದೇ ಪುಣ್ಯ ಉಂಟು, ಅದೇ ಸಾಕು. ಮುಂದಿನವರು ಅಂತ ಕರೀತಾನೆ ಗುರು. ಆಗ ಪುಣ್ಯವಂತರು ಬಂದ್ರೆ, ಪಾಪಿಗಳು ಬಂದ್ರೆ ಇರು ನಿನ್ನಲ್ಲಿ ಕೆಲಸ ಉಂಟು, ಆಪರೇಷನ್ ಮಾಡ್ಲಿಕ್ಕಿದೆ, ತೆಗಿಬೇಕಲ್ಲ ಆ ದೋಷಗಳನ್ನು. ಹಾಗಾಗಿ ಗುರುವಿಗೆ ಅಂಥದ್ದೊಂದು ಮೂಗು ಬೇಕಾಗ್ತದೆ ಅಂತ. ಇವನ ಜನ್ಮ ಜನ್ಮಗಳ ದುಷ್ಕರ್ಮ ಸತ್ಕರ್ಮಗಳ ವಾಸನೆ ಏನು ಅಂತ ಅದನ್ನು ತಿಳಿತಕ್ಕಂಥ ಒಂದು ಘ್ರಾಣ ಶಕ್ತಿ, ಅಂಥ ಒಂದು ಘ್ರಾಣ ಗುರುವಿಗೆ ಬೇಕಾಗ್ತದೆ. ಹಾಗಾಗಿ ಗುರು ಕೂಡ ಕಿವಿ ಮೂಗು ಗಂಟಲು ತಜ್ಞನ ಆಗಿರಬೇಕು. ಸ್ವಲ್ಪ ವ್ಯಾಪ್ತಿ ಬೇರೆ. ವೈದ್ಯನ ವ್ಯಾಪ್ತಿ ಅದು ದೇಹಕ್ಕೆ ಸೀಮಿತವಾಗಿದ್ದರೆ, ಗುರುವಿನ ವ್ಯಾಪ್ತಿ ಸ್ವಲ್ಪ ಆಳಕ್ಕೆ ಹೋಗ್ತದೆ. ಅವನು ಕೇಳ್ತಾನೆ, ಏನನ್ನು ಕೇಳ್ತಾನೆ ಅಂದರೆ ಆತ್ಮನ ಆಳದನ್ನು ಕೇಳ್ತಾನೆ. ಬರೆಯ ಹೊರಗಿನ ಮಾತುಗಳಲ್ಲ ಅದು. ಆತ್ಮದ ತಾಪ, ಆತ್ಮದ ಪರಿತಾಪ, ಆತ್ಮದ ಕೂಗು, ಅದನ್ನು ಕೇಳಬೇಕು ಗುರುವಾದವನು. ಹಾಗೆ ಗುರು ಅವನ ಮಾತನ್ನು ಉಪದೇಶ ಮಾಡಿದರೆ ಅದು ಕೇವಲ ಶಬ್ದಗಳಲ್ಲ, ಅದು ಎಲ್ಲೋ ಆಳದಿಂದ ಬಂದಿರತಕ್ಕಂಥ ಒಂದು ಆಶೀರ್ವಾದ. ಅವನ ಆಳಕ್ಕೆ ತಲುಪಬೇಕು, ಶಿಷ್ಯನಾದವನ ಆಳಕ್ಕೆ ತಲುಪಬೇಕು. ಅದನ್ನು ಅಂಥದ್ದು. ಹಾಗಾಗಿ ಇಲ್ಲಿ ಬಂದ ಪ್ರಶ್ನೆ ಏನಂದರೆ, ಯಾರು ಗುರು? ಏನು ಗುರು ಭಿಕ್ಷೆ? ಯಾಕೆ ಗುರು ಬೇಕು? ಇಷ್ಟು ಮಾತುಗಳನ್ನು ಯಾಕೆ ಹೇಳೋದಂದ್ರೆ, ಗುರು ಏಕೆ ಬೇಕು ಎಂಬುದನ್ನು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಗುರು ಯಾರು ಅಂತ ಗೊತ್ತಾದರೆ ಸಾಕು. ಗುರು ಏನು ಕಾರ್ಯವನ್ನು ಮಾಡ್ತಾನೆ ಅಂತ ಗೊತ್ತಾದರೆ ಅವನು ಯಾಕೆ ಬೇಕು ಅಂತ ತಾನಾಗೆ ಅರ್ಥ ಆಗ್ತದೆ. ಈ ಹಿಂದಿನ ಮಾತುಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಅದಿಲ್ಲದಿದ್ದರೆ ಬದುಕುಂಟ? ಕರುಣೆ ಬೇಡವಾ ನಮಗೆ? ಬೇಕಲ್ವಾ ಕರುಣೆ? ಕರುಣೆ ಇಲ್ಲದಿದ್ದರೆ ನಮ್ಮ ಕಷ್ಟ ಕರಗೋದು ಹೇಗೆ? ಅದಕ್ಕಾಗಿ ಬೇಕು ಗುರು. ನಮ್ಮ ಕಷ್ಟವನ್ನು ಕರಗಿಸಲೇಬೇಕು. ಯಾರು ಕರಗಿಸ್ತಾರೆ? ಯಾರು ಪರಿಹಾರ ಮಾಡ್ತಾರೆ? ಯಾರಿಗೆ ನಿಜವಾದ ವಾತ್ಸಲ್ಯ ನಮ್ಮ ಬಗ್ಗೆ ಇದೆ? ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮಂದರಿಗೆ ಯಾರಿಗಾರು ಇದ್ದರೂ ಕೂಡ ಅವರ ವ್ಯಾಪ್ತಿ ಎಷ್ಟು, ಅವರ ಶಕ್ತಿ ಎಷ್ಟು ದೂರ ನಮ್ಮೊಟ್ಟಿಗೆ ಬರಬಲ್ಲರು, ಎಲ್ಲಿಯವರೆಗೆ ನನ್ನ ಕಷ್ಟವನ್ನು ಪರಿಹಾರ ಮಾಡಬಲ್ಲರು ಅವರು? ತುಂಬ ಸೀಮಿತ ಇದೆಲ್ಲ. ಗುರು ಅಸೀಮಿತ, ಗುರು ಅನಂತ. ನೋಡಿ, ಗುರು ಬೇಕಾ ಎಂಬ ಪ್ರಶ್ನೆಗೆ ಒಂದು ಪ್ರತಿ ಪ್ರಶ್ನೆ ಅಂತ. ದಾರಿ ಬೇಕಾ ಅಂತ. ದಾರಿ ಬೇಕಾದ್ರೆ ಗುರು ಬೇಕು. ಯಾರಿಗೆ ದಾರಿ ಬೇಡವೋ ಅವರಿಗೆ ಗುರುಗೂ ಬೇಡ. ಆದರೆ ದಾರಿ ಬೇಡದವ್ರು ಯಾರು ಇಲ್ಲ. ಪ್ರತಿಯೊಬ್ಬನಿಗೂ ದಾರಿ ಬೇಕು. ದಾರಿಯಲ್ಲಿ ಗೊತ್ತುಂಟಲ್ಲ, ನೀವೇನು ಹೇಳೋದು? ಜೀವನದ ವಿಷಯ ತಾನೆ. ಎಲ್ಲ ಗೊತ್ತುಂಟು. ಜೀವನ ಮಾಡಬೇಕಾದ್ರೆ ಸಂಪಾದನೆ ಬೇಕು. ಸಂಪಾದನೆಗೆ ಒಂದು ಒಳ್ಳೆಯ ಉದ್ಯೋಗ ಬೇಕು. ಉದ್ಯೋಗಕ್ಕೆ ಏನೇನು ಇಂತಿಂಥ ವಿದ್ಯಾಭ್ಯಾಸ ಬೇಕು ಅಂತ ಒಂದು ಪಟ್ಟಿ ಉಂಟು. ಅದು ಯಾವ್ದಾದ್ರು ಒಂದು ಮಾಡಿಕೊಂಡ್ರೆ ಉದ್ಯೋಗ ಸಿಗ್ತದೆ. ಆ ಉದ್ಯೋಗದಲ್ಲಿ ಸಂಪಾದನೆ ಆಗ್ತದೆ. ಊಟ ಮಾಡ್ಕೊಂಡಿದ್ರೆ ಆಯಿತು. ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು, ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನು ತಿಂದ್ಕೊಂಡು, ಒಂದು ಮಿತ್ರ ಕೂಟ, ಫ್ರೆಂಡ್ಸ್ ಸರ್ಕಲ್ ಒಂದು ಇಟ್ಕೊಂಡು, ಬೇಕಾದಷ್ಟು ಮೋಜುಗಳಿದೆ ಈ ಪ್ರಪಂಚದಲ್ಲಿ. ಖುಷಿ ಪಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಗತಿಗಳಿದೆ. ಅದನ್ನು ಇಟ್ಕೊಂಡು ಇರ್ಲಿಕ್ಕೆ ಬೇಕಾದ ಎಲ್ಲ ವಿದ್ಯೆಗಳು ನಮ್ಮಲ್ಲಿ ಉಂಟು. ಅದಕ್ಕೇನು ಗುರು ಬೇಡ ನಮಗೇನು. ಅಂದರೆ ಅದರ ಆಚೆಯದಕ್ಕೆ ಗುರು ಬೇಕು. ಜೀವನ ಎಂದರೆ ಅಷ್ಟೇ ಅಲ್ಲ. ಜೀವನ ಅಂದರೆ ಬರೇ ಊಟ ತಿಂಡಿ ಅಲ್ಲ. ಜೀವನ ಅಂದರೆ ಬರೇ ಬಟ್ಟೆಗಳಲ್ಲ, ಬಟ್ಟೆ ಬರೆಗಳಲ್ಲ.
ಜೀವನ ಅಂದರೆ ಬರೇ ಪ್ರಾಪಂಚಿಕ ಸುಖ ಅಲ್ಲ, ಕಣ್ಣಿನ ಸುಖ, ಕಿವಿಯ ಸುಖ ಇಷ್ಟು ಮಾತ್ರ ಅಲ್ಲ. ನಾವು ಏನನ್ನು ನೋಡ್ತೇವೋ, ಏನನ್ನು ಕೇಳ್ತೇವೋ, ಏನನ್ನು ಅಗ್ರಾಣಿಸ್ತೇವೋ ಇಷ್ಟಕ್ಕೆ ಜೀವನ ಸೀಮಿತ ಅಲ್ಲ. ಇದರ ಆಚೆಗೆ ಒಂದು ಬದುಕುಂಟು ಎಂಬುದೇ ಭಾರತೀಯ ಸಂಸ್ಕೃತಿಯ ಸಾರ. ನಚಿಕೇತ ಯಮನನ್ನು ಕೇಳಿದ ಪ್ರಶ್ನೆ ಅದು. ಸತ್ತ ನಂತರ ಬದುಕುಂಟೋ ಇಲ್ಲವೋ ಅಂತ ಇದ್ರೆ ಹೇಗಿರ್ತದೆ? ಅಸ್ಥಿ ಇತ್ಯೇಕೆ ನಾಯಮಸ್ತಿ ಇತ್ಯೇಕೆ. ಕೆಲವರು ಹೇಳ್ತಾರೆ ಸತ್ತ ನಂತರ ಅವನು ಇರ್ತಾನೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಇರೋದಿಲ್ಲ. ಯಾವುದು ಸತ್ಯ? ಒಂದು ವೇಳೆ ಇರ್ತಾನಂದ್ರೆ ಆಗಿನ ಕಥೆ ಏನು, ಆಗಿನ ಅವಸ್ಥೆಗಳೇನು? ದುರವಸ್ಥೆ ಅಂತಂದ್ರೆ ಈಗ ನಾವು ಏನು ಮಾಡ್ಬೋದು ಆ ದುರವಸ್ಥೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ? ನಚಿಕೇತನ ಪ್ರಶ್ನೆ ಅದು. ಹಾಗೆ ಬದುಕಿನ ಆಚೆಯೇ ಬದುಕು ಅಂದ್ರೆ ಸತ್ತ ನಂತರದ ಬದುಕು ಒಂದು ಉಂಟು. ಅಲ್ಲಿ ಯಾರು ನೆರವಾಗುವರು? ಅಲ್ಲಿ ಒಳ್ಳೆ ಬದುಕಾಗಬೇಕು ಅಂತ ಒಂದು ವ್ಯವಸ್ಥೆ ಆದರೂ ಇಲ್ಲಿ ಉಂಟಾ ಈ ಲೋಕದಲ್ಲಿ? ಮುಂದಾಲೋಚನೆಗಳನ್ನು ಮಾಡ್ತಾ ಇರ್ತೇವಲ್ಲ ನಾವು ತುಂಬಾ. ರಿಟೈರ್ಮೆಂಟ್ ನಂತರ ಏನು, ಅದರ ನಂತರ ಏನು, ಸತ್ತ ಮೇಲೆ ನಮ್ಮ ಕತೆ ಮುಂದೆ ಏನು ಅಂತಲ್ಲ, ಇಲ್ಲಿ ಏನು ಅಂತ, ಆ ದುಡ್ಡಿಗೆಲ್ಲ ವ್ಯವಸ್ಥೆ ಏನು, ಭಾರಿ ಮುಂದಾಲೋಚನೆಗಳು ಮಾಡ್ತಾ ಇರ್ತೇವೆ ನಾವು. ಪ್ರತಿಯೊಬ್ಬರು ಕೂಡ ಮಾಡುವವರೇ ಅದನ್ನು. ಹಾಗಾದ್ರೆ ಯಾಕೆ ಸತ್ತ ನಂತರದ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ ಅಂತ? ನಮ್ಮ ಸಾವಿನ ನಂತರ ಏನು? ಆಗ ದೇಹ ಕೂಡ ಇರೋದಿಲ್ಲ ಅಲ್ವಾ? ಯಾರು ನಮಗೆ ಗತಿ? ನಾವೆಲ್ಲಿ ಹೋಗಿ ಸೇರ್ತೇವೆ? ಏನಾಗ್ತೇವೆ ನಾವು ಆಲೋಚನೆ ಮಾಡ್ತೇವೆ? ನಮ್ಗೆ ಭಯ ಆಗ್ತದೆ. ಸಾವು ಅಂದ್ರೆ ಭಯ ಆಗ್ತದೆ, ಆಲೋಚನೆ ಮಾಡೋದಿಲ್ಲ. ಈಗ ಈ ವೈದ್ಯರ ಮನೆಯಾಗಿದ್ದರೆ ಈ ಮಾತು ಹೆಚ್ಚು ಪ್ರೋತ್ಸಾಹ. ಕೆಲವರು ಈ ಟೆಸ್ಟ್ ಮಾಡಿಸ್ಕೊಳ್ಲಿಕ್ಕೆ ತಯಾರಿರೋದಿಲ್ಲ, ಡಾಕ್ಟ್ರಿಗೆ ತೋರಿಸ್ಲಿಕ್ಕೆ ತಯಾರಿರೋದಿಲ್ಲ. ಡಾಕ್ಟ್ರು ಏನು ಹೇಳ್ಬಿಡ್ತಾರ, ಸುಮ್ಮನೆ ಬೇಡವೇ ಬೇಡ. ಜಾತಕ ತೋರಿಸ್ಲಿಕ್ಕೆ ತಯಾರಿರೋದಿಲ್ಲ, ಅವ್ರು ಏನು ಹೇಳ್ತಾರೆ ಯಾರಿಗೆ ಗೊತ್ತು. ಅದು ಏನು ಅಂದ್ರೆ ಪಲಾಯನವಾದ, ಅದು ಜೀವನವನ್ನು ಎದುರಿಸುವ ಧೈರ್ಯ ಇಲ್ಲ. ಡಾಕ್ಟ್ರು ಇದ್ದಿದ್ದಂತಾನೆ ಹೇಳಬೇಕು, ಸರಿಯಾದ ಡಾಕ್ಟರ್ ಅದು ಇದ್ದಿದ್ದನ್ನು ಹೇಳಬೇಕು. ಹೇಳಿದ್ರೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಗೊತ್ತಾದ್ರೆ ಅದನ್ನು ಮಾಡ್ಬೋದು, ನಾವು ಬದುಕುವ ಚಾನ್ಸ್ ಉಂಟು ಅಂತ. ಇದು ಚಾನ್ಸು ಇಲ್ಲ ಅಂತ ನಾವು ಚಾನ್ಸ್ ಕೊಟ್ಕೊಳ್ದೇ ಇರ್ತಕ್ಕಂಥ ಪರಿಸ್ಥಿತಿ ನೋಡಿ ಅದು ಅಂತ. ಹಾಗೆ ನಾವು ಸಾವಿರ ನಂತರ ಒಂದು ಬ್ಲಾಂಕ್ ಆಗಿಬಿಡ್ತೇವೆ, ನಿಶ್ಶಬ್ದ. ಅಲ್ಲಿ ಗುರು ಬೇಕು. ಆ ಬದುಕಿದೆಯಲ್ಲ, ಬದುಕಿನ ನಂತರದ ಬದುಕು ಅಂತ, ಆ ಬದುಕಿನ ನಂತರದ ಬದುಕಿಗೆ ದಾರಿ ತೋರಿಸುವನು ಗುರು ಬೇಕು. ಆಯ್ತು, ಸಾವು ಅಂದ್ರೆ ಬಹಳ ದೂರ. ಇಲ್ಲೇ ಆಲೋಚನೆ ಮಾಡೋಣ. ಇಲ್ಲೇ ನಮಗೆಲ್ಲ ಗೊತ್ತುಂಟು ಏನೇನು ಅವಸ್ಥೆಗಳು. ಎಚ್ಚರದ ಅವಸ್ಥೆ ಗೊತ್ತುಂಟು ನಮಗೆ, ಜಾಗೃತ ಅವಸ್ಥೆ. ಎಚ್ಚರದ ಅವಸ್ಥೆ ಅಂದ್ರೆ ಏನು? ಕಣ್ಣಿನಿಂದ ನೋಡ್ತಾ ಇರ್ತೇವೆ, ದೃಶ್ಯಗಳು ಕಾಣ್ತಾ ಇರ್ತೇವೆ, ಕಿವಿಯಿಂದ ಶಬ್ದಗಳು ಕೇಳ್ತಾ ಇರ್ತದೆ, ಮೂಗಿಗೆ ಪರಿಮಳ ಬರ್ತದೆ, ಮನಸ್ಸಿಗೆ ಎಚ್ಚರ ಇದೆ, ಸಂವೇದನೆಗಳಿದೆ, ಭಾವನೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಎಚ್ಚರದ ಸ್ಥಿತಿ ಇದು. ಮತ್ತೊಂದು ಸ್ವಪ್ನ. ಸ್ವಪ್ನ ಅಂದ್ರೆ ಈಚೆ ಹೀಗೂ ಅಲ್ಲ, ಆಚೆ ಹಾಗೂ ಅಲ್ಲ ಅಂತ ಮಧ್ಯದ ಸ್ಥಿತಿ ಇದು. ಹೊರಜಗತ್ತಿನ ಸಂಪರ್ಕ ಇಲ್ಲ, ಹೊರಜಗತ್ತಿನ ಯಾವ ಸಂಗತಿಯೂ ಕೇಳೋದು ಇಲ್ಲ, ಕಾಣೋದು ಇಲ್ಲ, ಯಾವ ಪರಿಮಳವು ಕೂಡ ಬರೋದಿಲ್ಲ ಆ ಸಮಯದಲ್ಲಿ. ಆದ್ರೆ ಒಳಗೊಳಗೆ ಏನನ್ನ ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ, ತಿಂತಾ ಇರ್ತೇವೆ, ಕೆಲವು ಬಾರಿ ಏನೆಲ್ಲ ಮಾಡ್ತಾ ಇರ್ತೇವೆ. ಹಾಗಾಗಿ ಆಚೆ ಹೊರಜಗತ್ತಿನ ಪರಿವೇ ಇಲ್ಲ, ಈಚೆ ಪೂರ್ತಿ ಏನು ಪರಿವೇ ಇಲ್ಲ ಅಂತಲ್ಲ, ಇನ್ನೇನನ್ನ ನೋಡ್ತಾ ಇರ್ತೇವೆ ನಾವು. ಸ್ವಪ್ನಾವಸ್ಥೆ ಅಂತ ಹೆಸರು, ಇದು ಗೊತ್ತುಂಟು ನಮಗೆ. ಇದಕ್ಕಿಂತ ಮುಂದಕ್ಕೆ ಸುಷುಪ್ತಿ ಅಂತ ಕರೀತಾರೆ, ಗಾಢ ನಿದ್ರೆ. ಏನು ಗೊತ್ತಿಲ್ಲ, ಮೈ ಮರೆತು ಮಲಗಿದ್ದಾನೆ, ಮಲಗಿದ್ದೊಂದು ಗೊತ್ತು, ಎದ್ದಿದ್ದೊಂದು ಗೊತ್ತು, ಮತ್ತೆ ಏನು ಕೂಡ ಗೊತ್ತಿಲ್ಲ, ಈಗಷ್ಟೇ ಮಲಗಿದ್ನಲ್ಲ ಅಂತ ಅನ್ಸ್ಬಿಡ್ತದೆ ಅಂತ. ಕೂಡಲೇ ಎಬ್ಬಿಸ್ತಾ ಇದ್ದಾರೆ ಯಾರೋ, ಗಾಢ ನಿದ್ರೆ. ಸುಖ ಮಹಾಮಸ್ವಾಪ್ಸಂ ನಕಿಂಚಿದ ವೇದಿಶಂ, ಇದರ ಅನುಭೂತಿ ಬರುವ ಆಕಾರ. ಸುಖ ಮಹಾಮಸ್ವಾಪ್ಸಂ ಅಂದ್ರೆ ಸುಖವಾಗಿ ನಿದ್ರಿಸಿದೆ, ಸುಖ ಅನುಭವಕ್ಕೆ ಬರ್ತದೆ, ಸುಖ ಅನುಭವಕ್ಕೆ ಬರ್ತದೆ. ನಕಿಂಚಿದ ವೇದಿಶಂ, ಏನೊಂದು ತಿಳಿಲಿಲ್ಲ, ಅಜ್ಞಾನ ಅನುಭವಕ್ಕೆ ಬರ್ತದೆ. ಈ ಆನಂದ ಅಜ್ಞಾನಗಳ ಸಂಗಮನದ ಸ್ಥಿತಿ ಅಂತ ಗಾಢ ನಿದ್ರೆ ಎನ್ನುವಂಥದ್ದು. ಇದು ನಮ್ಮ ಅನುಭವಕ್ಕೆ ಉಂಟು. ಸ್ವಲ್ಪ ಇದು ಎಲ್ಲರಿಗೂ ತುಂಬ ಇಲ್ಲ, ಇವತ್ತು ಕಡಿಮೆ ಆಗ್ತಾ ಉಂಟು. ಇದು ನಿದ್ದೆ ಕಡಿಮೆ ಆಗ್ತಾ ಉಂಟು. ನೆಮ್ಮದಿ ಕಡಿಮೆ ಆದಾಗ ನಿದ್ದೆ ಕಡಿಮೆ ಆಗ್ತದೆ, ಪಾಪ ಹೆಚ್ಚಾದಾಗ ನಿದ್ದೆ ಕಡಿಮೆ ಆಗ್ತದೆ, ನೆಮ್ಮದಿ ಕಡಿಮೆ ಆಗ್ತದೆ. ಇದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟಿರುವಂಥದ್ದು. ಆದರೆ ಇದು ಮೂರು, ಎಚ್ಚರ, ಸ್ವಪ್ನ ಮತ್ತು ನಿದ್ರೆ ಅಂತ. ನಾಲ್ಕನೇ ಸ್ಥಿತಿ ಒಂದು ಇರ್ತದೆ, ನಮ್ಗೆ ಯಾರಿಗೂ ತಿಳಿದಿಲ್ಲ. ಅದನ್ನು ತುರಿಯ ಅಂತ ಕರೀತಾರೆ. ತುರಿಯ ಶಬ್ದಕ್ಕೆ ನಾಲ್ಕು ಅಂತ ಇರ್ತಾರೆ. ನಾಲ್ಕನೇ ಸ್ಥಿತಿ ಅದು ಎಚ್ಚರವೂ ಅಲ್ಲ. ಶಂಕರಾಚಾರ್ಯರು ಇದನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಈ ಸ್ಥಿತಿಯನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ತಮ್ಮ ಯೋಗ ತರವಳಿ ಎನ್ನುವ ಅದ್ಭುತವಾಗಿರ್ತಕ್ಕಂಥ ಗ್ರಂಥದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಆ ಸ್ಥಿತಿಯನ್ನು. ಹಾಗಾಗಿ
ಅವ್ರು ಹೇಳ್ತಾರೆ ನ ಜಾಗರಹ, ಆ ಸ್ಥಿತಿ ಹೇಗಿದೆ ಅಂದ್ರೆ ಎಚ್ಚರವಲ್ಲ. ಯಾಕೆಂದ್ರೆ ಹೊರಗಿನ ಪ್ರಪಂಚದ ಯಾವ ಸಂಗತಿಗೆ ಕೂಡ ತಿಳಿತಾ ಇಲ್ಲ, ಎಚ್ಚರವಲ್ಲ, ಕರೆದ್ರೂ ಗೊತ್ತಿಲ್ಲ, ಕೂಗಿದ್ರೂ ಗೊತ್ತಿಲ್ಲ. ನೈವ ಸುಷುಪ್ತಿ ಭಾವ, ಸುಷುಪ್ತಿ ಅಲ್ಲ, ಗಾಢ ನಿದ್ರೆ ಇಲ್ಲ. ಯಾಕೆಂದ್ರೆ ಗಾಢ ನಿದ್ರೆಯಲ್ಲಿ ಒಂದು ಕೊಡ ನೀರು ಸುರಿದ್ರೆ ಎಚ್ಚರ ಆಗ್ತದೆ ನಮ್ಗೆ, ಏನಾದ್ರು ಚುಚ್ಚಿದ್ರೆ ಎಚ್ಚರ ಆಗ್ತದೆ ಅವನಿಗೆ. ಊದಿನ ಕಡ್ಡಿಯನ್ನು ಹೊತ್ತಿರೋ ಊದಿನ ಕಡ್ಡಿಯನ್ನು ತಗುಲಿಸಿದ್ರೆ ಎಚ್ಚರ ಆಗ್ತದೆ ಅವನಿಗೆ. ಅಂದ್ರೆ ಒಂದು ಮಟ್ಟ ಅಷ್ಟೇ, ಅದಕ್ಕಿಂತ ಆಚೆ ಇಲ್ಲ ಅದು. ಆದ್ರೆ ಈ ಸ್ಥಿತಿ ಹೇಗುಂಟು ಅಂದ್ರೆ ನೀರು ಸುರಿದ್ರೂ ಎಚ್ಚರ ಆಗೋದಿಲ್ಲ, ಶಸ್ತ್ರಪಾದಾದಿ ರಕ್ಷಣೆ ಚೂರಿಯಿಂದ ಇಳಿದ್ರು ಕೂಡ ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ. ರಮಣ ಮಹರ್ಷಿಗಳ ಬಗ್ಗೆ ನಾವು ಕೇಳ್ತೇವೆ, ಕೈಗೆ ಒಂದು ಕಾಯಿಲೆ ಬಂದಾಗ, ಕೈಗೆ ಸರ್ಜರಿ ಬೇಕು ಅನ್ನೋ ಸಂದರ್ಭ ಬಂದಾಗ ನನಗೇನು ಅನಸ್ತೇಷ ಬೇಡ ಅಂತ ಹೇಳ್ತಾರೆ ಅವರು. ಏನದು ಅಂದ್ರೆ ಅವರು ಸಮಾಧಿಗೆ ಇಳಿದ್ರೆ, ಅದೇ ತುರಿಯೋ ಸ್ಥಿತಿಗೆ ಹೋದರೆ ನೀನು ಕೊಯ್ದ್ರೂ ಗೊತ್ತಿಲ್ಲ, ಕಡಿದ್ರೂ ಗೊತ್ತಿಲ್ಲ ಅಂತ ಸ್ಥಿತಿ ಅದು ಅಂತ ರಮಣ ಮಹರ್ಷಿಗಳು ಅವರ ಜೀವನದಲ್ಲಿ ಇಂಥದ್ದೊಂದು ಉಲ್ಲೇಖ ಇದೆ. ಅದು ಸತ್ಯ ಕೂಡ ಅದು. ಯಾಕೆಂದ್ರೆ ಅದು ಯಾವುದು ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ ಅದು. ನಜಾಗರು ನೈವ ಸುಷುಪ್ತಿ ಭಾವ, ಸ್ವಪ್ನ ಅಂತೂ ಹೇಗೂ ಅಲ್ಲ ಅದು. ನ ಜೀವಿತಂ, ಬದುಕೇ ಅಲ್ಲ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಯಾಕೆಂದ್ರೆ ಆ ಸ್ಥಿತಿ ಬಂದಿದ್ದೇ ಹೋದಾದ್ರೆ, ಅನೇಕರು ವೈದ್ಯರಿದ್ದಾರೆ ಇಲ್ಲಿ, ಶಂಕರಾಚಾರ್ಯರ ನಿರೂಪಣೆ ಇದು. ಅವ್ರೇನು ಹೇಳ್ತಾರೆ ಅಂದ್ರೆ ಆ ಸಮಯದಲ್ಲಿ ಉಸಿರಾಟ ಇರೋದಿಲ್ಲ, ಆ ಸಮಯದಲ್ಲಿ ನಾಡಿಯ ಪರಿಸ್ಪಂದ ಇರೋದಿಲ್ಲ, ಹೃದಯದ ಬಡಿತ ಇರೋದಿಲ್ಲ, ಶರೀರದ ಯಾವ ಚಟುವಟಿಕೆಗಳು ಕೂಡ ಇರೋದಿಲ್ಲ ಅಂತದ್ದೊಂದು ಸ್ಥಿತಿ ಉಂಟು. ತುರಿಯದ ತುಟ್ಟ ತುದಿ, ಅಲ್ಲಿಗೆ ಹೋದಾಗ ಕಾಷ್ಠವಜ್ಜಾಯತೆ, ಒಂದು ಶರೀರ ಕಟ್ಟಿಗೆ ಆಗ್ತದೆ. ಕಟ್ಟಿಗೆ ಒಂದು ಕಡೆ ಎತ್ತಿದ ಹಾಗೆ ಇಡೀ ಕಟ್ಟಿಗೆ ಎದ್ದು ಬಿಡುತ್ತದೆ, ಹಾಗೆ ದೇಹವನ್ನು ಒಂದು ತುದಿಯಲ್ಲಿ ಎತ್ತಿದ್ರೆ ಇಡೀ ದೇಹವೇ ಮಗುಚುವಂತೆ ಆಗ್ತದೆ. ಅಂತಹ ಒಂದು ಸ್ಥಿತಿ ಬರ್ತದೆ ಅಂತ ಅವ್ರು ಹೇಳ್ತಾರೆ ಶಂಕರಾಚಾರ್ಯರು ತಮ್ಮ ಯೋಗತಾರಾವಳಿಯಲ್ಲಿ. ಹೋಗಿ ಮರಣ ಅಂತ ಹೇಳ್ಬಿಡೋಣ, ಸತ್ಯ ಹೋಗಿದ್ದಾನೆ. ನೋ ಮರಣ, ಮರಣ ಅಲ್ಲ. ಯಾಕೆಂದ್ರೆ ಮತ್ತೆ ಎದ್ದು ಬರ್ತಾನೆ. ಎಷ್ಟೋ ಹೊತ್ತು ಕಳೆದ ಮೇಲೆ ಆ ಸಮಾಧಿಯಿಂದ ಇಳಿದು ಮತ್ತೆ ಮೆಲ್ಲ ಈ ಬಾಹ್ಯ ಪ್ರಜ್ಞೆಗೆ, ಬಾಹ್ಯದ ಅರಿವಿಗೆ ಬಂದು ಮತ್ತೆ ವ್ಯವಹಾರಗಳನ್ನು ಮಾಡ್ತಾನೆ. ಇದರ ವರ್ಣನೆಗಳು ಅನೇಕ ಕಡೆ ಇದೆ ಯೋಗಶಾಸ್ತ್ರದಲ್ಲಿ. ಸರಿಯಾದ ವಿಷಯ ಅದು, ಇರುವಂಥ ವಿಷಯ ಅದು. ಹಾಗೆ ಇಂತಹದ್ದೊಂದು ಈ ಮೂರು ಸ್ಥಿತಿಗಳನ್ನು ಮೀರಿರ್ತಕ್ಕಂಥ ನಾಲ್ಕನೇ ಸ್ಥಿತಿ ಉಂಟು, ಇಲ್ಲಿಗೆ ಕರೆದಿರ್ತಕ್ಕಂಥ ಗುರು. ಆ ಸ್ಥಿತಿ ಗುರುವಿನ ಕೃಪೆಯಿಂದ ಪ್ರಾಪ್ತ ಆಗುವಂಥದ್ದು. ಯಾಕೆ ಬೇಕದು? ನಾವು ಚೆನ್ನಾಗಿದ್ದೇವೆ ಇಲ್ಲಿ, ಬೇಡ ನಮಗೆ ಅಂದ್ರೆ ನಮಗದು ರುಚಿ ಗೊತ್ತಿಲ್ಲ. ಇಲ್ಲಿ ಅನುಭವಿಸುವ ಸುಖಗಳಿಗಿಂತ 100 ಪಾಲು 1000 ಪಾಲು ಅಲ್ಲ, ಅದಕ್ಕಿಂತ ಹೆಚ್ಚು ಸುಖ ಇರುವಂತಹ ಸ್ಥಾನ ಅದು. ಆ ಸುಖದ ಮುಂದೆ ಈ ಸುಖಗಳು ಸುಖಗಳೇ ಅಲ್ಲ. ಅದನ್ನು ಕಂಡವನು ಈ ಸುಖಗಳ ಬಗ್ಗೆ ಸ್ಪೃಹೆಯನ್ನೇ ಬಿಡುತ್ತಾನೆ. ಹೆಚ್ಚು ಸಿಹಿಯನ್ನು ಊಟ ಮಾಡಿದವನು ಕಡಿಮೆ ಸಿಹಿಯ ಬಗ್ಗೆ ಅವನು ಇಚ್ಛೆ ಮಾಡದೇ ಇರೋ ಹಾಗೆ, ಯಾರಿಗೆ ತುರಿಯ ಸ್ಥಿತಿಯ ಅನುಭವ ಉಂಟೋ ಅವನಿಗೆ ಈ ಪ್ರಪಂಚವೆಲ್ಲ ಸಪ್ಪೆ ಅಂತ ಅನಿಸ್ತದೆ, ದೊಡ್ಡ ಸಂಗತಿ ಅಂತ ಅನ್ಸೋದಿಲ್ಲ ಅಂತ ಅವನಿಗೆ, ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಅಲೆಕ್ಸಾಂಡರ್ ಒಬ್ಬ ಸನ್ಯಾಸಿಯ ಮೇಲೆ ಕತ್ತಿ ಎತ್ತುವಾಗ ಆ ಸನ್ಯಾಸಿ ಹೇಳುವಂಥದ್ದು, ನನ್ನನ್ನು ಏನು ಮಾಡಬಲ್ಲ ನೀನು, ಕಡಿದು ಹಾಕಿಬಿಡ್ತಾನೆ. ಏನನ್ನು ಕಡಿದು ಹಾಕ್ತೀಯ ನೀನು? ದೇಹವನ್ನು ತಾನೆ. ನಾನು ಅದಲ್ಲ, ನನಗೇನು ಆಗೋದಿಲ್ಲ. ಯಾವ ನಷ್ಟವೂ ನನಗೆ ನಷ್ಟ ಅಲ್ಲ, ಯಾವ ತೊಂದರೆಯೂ ತೊಂದರೆ ಇಲ್ಲ, ಅದರ ಆಚೆ ಇದ್ದೇನೆ ನಾನು ಅಂತ ಒಂದು ಸ್ಥಿತಿ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ನೋಡಿ. ಅದು ಇರುವಂಥದ್ದಂತೆ. ಮನುಷ್ಯರೆಲ್ಲರ ಅಧಿಕಾರ ಅಂತ ಶಾಸ್ತ್ರಗಳು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮನುಷ್ಯ ಜನ್ಮದಲ್ಲಿ ಬಂದ ಅಂದ್ರೆ ಅದಕ್ಕೊಂದು ಅವಕಾಶ ಉಂಟು ಅಂತ ಅರ್ಥ. ಸಾಧನೆಗೆ, ಸಾಧನೆಯಿಂದ ಪ್ರಾಪ್ತ ಆಗುವಂಥದ್ದು. ಗುರು ದಾರಿ ತೋರಿಸ್ಬೇಕು. ಹಾಗಾಗಿ ನಿಮಗೆ ಸುಖವೇ ಬೇಕು ಅಂತಾದ್ರೆ, ಮೀರಿದ ಸುಖ ಬೇಕು ಅಂತಾದ್ರೆ, ಈ ಸುಖಗಳೆಲ್ಲ ಅಲ್ಲ, ಇವೆಲ್ಲ ಚಿಲ್ಲರೆ ಸುಖಗಳು, ಸಣ್ಣ ಸಣ್ಣ ಸುಖಗಳು, ಇರುವಂಥದ್ದು ಅಲ್ಲ, ಹೋಗ್ಬಿಡ್ತವೆ, ಹೆಚ್ಚು ಹೊತ್ತು ಇರೋದಿಲ್ಲ. ಹಾಗಾಗಿ ನಿಮಗೆ ಸ್ಥಿರ ಸುಖ ಬೇಕು, ಹಿರಿದಾದ ಸುಖ ಬೇಕು ಅಂತಾದ್ರೆ ತುರಿಯಕ್ಕೆ ಏರುವುದನ್ನು ಕೆಲಸ ಮಾಡಬೇಕು. ಅಂತರ್ಮಾರ್ಗ ತೆರಿಬೇಕು ನಿಮ್ಮದು, ಧ್ಯಾನ ಮಾರ್ಗ ತೆರಿಬೇಕು ನಿಮ್ಮದು. ದೇವತೆಗಳ ಪ್ರಪಂಚ, ದೇವರ ಪ್ರಪಂಚ ನಿಮ್ಗೆ ಅನಾವರಣಗೊಳ್ಳಬೇಕು. ಅದಕ್ಕೆ ದಾರಿಯನ್ನು ಗುರು ಮಾತ್ರ ತೋರಿಸಬಲ್ಲ, ಬೇರೆ ಯಾರು ತೋರಿಸ್ತಾರೆ. ಹಾಗಾಗಿ ಅಧ್ಯಾತ್ಮದ ದಾರಿ, ನಿಜಶಾಂತಿಯ ನಿಜಾನಂದದ ದಾರಿಯನ್ನು ಈ ಪ್ರಪಂಚದಲ್ಲಿ ಬೇರೆ ಯಾರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಗುರು ಮಾತ್ರ ತೋರಿಸಬಲ್ಲ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಯಾರಿಗಾದ್ರೂ ಒಲಿದು ಬಂದರೂ ಕೂಡ ಅವರಿಗೆ ಪೂರ್ವದಲ್ಲೇ ಗುರುಕೃಪೆ ಇದೆ ಅಂತ ಅರ್ಥ. ಅದಕ್ಕೆ ಜನ್ಮಾಂತರದಲ್ಲಿ ಸಿಕ್ಕಿದ ಗುರುಕೃಪೆ ಅಂತ, ಅದು ಇಲ್ಲದೆ ದಾರಿ. ಮುಕ್ತಿ ಅಲ್ಲ, ಸ್ವರ್ಗಕ್ಕೆ ದಾರಿ ಇಲ್ಲ. ನೀವೆಲ್ಲ ಕತೆ ಕೇಳಿರ್ಬೋದು, ತ್ರಿಶಂಕು, ರಾಜ ತ್ರಿಶಂಕು, ಆತ ಸ್ವರ್ಗವನ್ನು ಇರ್ತಾನೆ. ತನ್ನ ಪುಣ್ಯ ಸಾಲದೆ ವಿಶ್ವಾಮಿತ್ರರ ಪುಣ್ಯದಿಂದ ಪಾಪ ಅವರು ಒಂದು ಯಜ್ಞವನ್ನು ಮಾಡ್ತಾರೆ ಅವನ ಸಲುವಾಗಿ. ದೇವತೆಗಳ ಆವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ.
ಆ ಯಜ್ಞದಲ್ಲಿ ಕೋಪ ಬಂತು. ಸುರುವ ಮುದ್ದಮ್ಯ ಅಂತ ತಮ್ಮ ಕೈಲಿದ್ದ ಸಭೆಯನ್ನು ಮೇಲೆತ್ತಿ ಅವರು ವೀರ ಪ್ರತಿಜ್ಞಾನ ಮಾಡ್ತಾರೆ. ಪುಣ್ಯ ನನ್ನದುಂಟು ಬೇಕಾದಷ್ಟು, ಎಷ್ಟೆಲ್ಲ ತಪಸ್ಸು ಮಾಡಿದ್ದೀನಿ ನಾನು, ಆ ಪುಣ್ಯದಿಂದ ನಿನ್ನ ಸ್ವರ್ಗಕ್ಕೆ ಏರಿಸ್ತೇನೆ. ತಮ್ಮ ಅದ್ಭುತವಾಗಿರ್ತಕ್ಕಂಥ ಪುಣ್ಯದ ರಾಶಿಯ ಧಾರೆ ಎರೆದು ಕೇವಲ ಒಂದು ವಾಂಗ್ ಮಾತ್ರದಿಂದ, ಕೇವಲ ತಮ್ಮ ವಾಣಿಯಿಂದ ತ್ರಿಶಂಕುವನ್ನು ಸ್ವರ್ಗಕ್ಕೆ ಏರಿಸ್ತಾರೆ ವಿಶ್ವಾಮಿತ್ರರು. ಆದರೆ ಅಲ್ಲಿ ಪ್ರವೇಶ ಸಿಗಲಿಲ್ಲ ತ್ರಿಶಂಕುವಿಗೆ. ಯಾಕೆ ಸಿಗಲಿಲ್ಲ ಅಂದರೆ ಗುರುಶಾಪ ಹತನಾಗಿದ್ದವನು. ಗುರುಶಾಪ ಇತ್ತು. ವಸಿಷ್ಠರು ಗುರುಗಳು ಅವನಿಗೆ, ವಸಿಷ್ಠ ಪುತ್ರರು ವಾಸಿಷ್ಠರು ಅವರು ಕೂಡ ಗುರುಗಳು. ಆ ವಾಸಿಷ್ಠರ ಶಾಪ ಅವನಿಗಿತ್ತು. ಅದರಿಂದಾಗಿ ಅವನಿಗೆ ಚಂಡಾಲತ್ವ ಪ್ರಾಪ್ತವಾಗಿತ್ತು. ಆ ಗುರುಗಳನ್ನು ಅವಮಾನ ಮಾಡಿದ್ರಿಂದಾಗಿ, ಅವರು ಶಪಿಸಿದ್ರಿಂದಾಗಿ. ಹಾಗಾಗಿ ಇಂದ್ರ ಹೇಳ್ತಾನೆ, ನೀನು ಗುರುಶಾಪ ಪರೀಕ್ಷತ, ನಿನಗಿಲ್ಲಿ ಪ್ರವೇಶ ಇಲ್ಲ. ಹೌದು, ಸ್ವರ್ಗಕ್ಕೆ ಅರ್ಹ ಪುಣ್ಯ, ಸ್ವರ್ಗಕ್ಕೆ ಅರ್ಹತೆ ಪುಣ್ಯ. ಆ ಪುಣ್ಯವನ್ನು ತಗೊಂಡು ಬಂದಿದ್ದಾನೆ ವಿಶ್ವಾಮಿತ್ರರ ದೊಡ್ಡ ಪುಣ್ಯದ ರಾಶಿಯನ್ನು ತಗೊಂಡು ಬಂದಿದ್ದಾನೆ. ಅನರ್ಹತೆ ಗುರುಶಾಪ, ಅರ್ಹತೆ ಪುಣ್ಯ, ಅನರ್ಹತೆ ಗುರುಶಾಪ. ತೂಕ ಯಾವುದಕ್ಕೆ ಹೆಚ್ಚಾಯಿತು ಅಂದರೆ ಅನರ್ಹತೆಗೆ ಅಂತ. ಅವಕಾಶ ಇಲ್ಲ ಹೋಗು, ಪಥ ಭೂಮಿ ಹೋಗುವಂತ ಕೂಡ ಹೇಳಲಿಲ್ಲ ಅಂದ್ರೆ ಬೀಳು ಅಂತ, ಬಿದ್ದು ಹಾಳಾಗಿ ಹೋಗುವಂತ, ಅವಾಕ್ಷರ ತಲೆ ಕೆಳಗಾಗಿ ಬೀಳು ಭೂಮಿಗೆ ಎಂಬುದಾಗಿ ಇಂದ್ರ ನೂಕ್ತಾನ ಸ್ವರ್ಗದಿಂದ. ಕಾರಣ ಏನಂದ್ರೆ ಗುರುಶಾಪ. ನೂಕಿದ್ದು ಇಂದ್ರ ಅಲ್ಲ, ಗುರುಶಾಪ ನೂಕಿದ್ದು ಅವನನ್ನು. ಹಾಗಾಗಿ ಯಾರ ಆತ್ಮದ ಮೇಲೆ ಗುರುಕೃಪೆಯ ಒಂದು ಶುಭ ಮುದ್ರೆ ಇಲ್ಲವೋ, ಯಾರ ಆತ್ಮದ ಮೇಲೆ, ಯಾರ ಜೀವದ ಮೇಲೆ ಗುರುವಿನ ಆಗ್ರಹದ ಕಲೆ ಇದೆಯೋ, ಕಪ್ಪು ಕಲೆ ಇದೆಯೋ, ಅವನಿಗೆ ಎಲ್ಲಿಯೂ ದಾರಿ ಇಲ್ಲ. ಸ್ವರ್ಗದಲ್ಲಿಯೇ ದಾರಿ ಇಲ್ಲ, ಮುಕ್ತಿಯ ದಾರಿ ದೂರದ ನಾವು ಇಲ್ಲವೇ ಇಲ್ಲ. ಹಾಗಾಗಿ ಅಧ್ಯಾತ್ಮದ ಮಾರ್ಗ, ಆತ್ಮದ ಮಾರ್ಗ ಗುರುವಿಲ್ಲದೆ ಇಲ್ಲ. ಇನ್ನೀಗ ಬರುವ ಪ್ರಶ್ನೆ ನಮಗೆ ಬೇಡ, ಅದು ಅಧ್ಯಾತ್ಮ ಎಲ್ಲ ನಮಗೆ ದೂರ ಅದು. ಹಾಗಾಗಿ ನಮಗೆ ಈ ಪ್ರಾಪಂಚಿಕ ಲೌಕಿಕ ಸುಖವೇ ಸಾಕು, ಬೇಕಾದಷ್ಟಾಯಿತು. ಆತ್ಮಗೀತ್ಮ ಅಧ್ಯಾತ್ಮ ಅದು ತುರಿಯ ಸ್ಥಿತಿ, ಅದರಲ್ಲಿ ನೀವೇ ಇಟ್ಕೊಳ್ಳಿ, ಬೇಡ ನಮಗೆ ಅಂತ ಯಾರಾದರೂ ಹೇಳೋದಾದ್ರೆ ಅವನಿಗೆ ಗುರು ಬೇಡ ಅಲ್ಲ, ಅವನಿಗೂ ಬೇಕು. ಯಾರ ಬದುಕು ಬರೇ ಇಷ್ಟಕ್ಕೆ ಸೀಮಿತವೋ, ಕೇವಲ ಪ್ರಾಪಂಚಿಕ ಸುಖಕ್ಕೆ ಸೀಮಿತವೋ, ಅವನಿಗೂ ಗುರು ಅನಿವಾರ್ಯ. ಯಾಕಂದ್ರೆ ಈ ದಾರಿ ಅಂತಿದ್ದರೆಲ್ಲ ಗುರು ಬೇಕು. ಒಂದು ದಾರಿ ಸಿಗಬೇಕು ಅಂದ್ರೆ ಯಾವುದಕ್ಕಾದ್ರೆ ವಿದ್ಯಾಭ್ಯಾಸ ಮಾಡಬೇಕು, ದಾರಿ ಸಿಗಬೇಕು. ಅದಕ್ಕೆ ಉದ್ಯೋಗ ಸಿಗಬೇಕು, ದಾರಿ ಬೇಕು. ಅದಕ್ಕೆ ದಾರಿ ಅಂತ ಎಲ್ಲೆಲ್ಲ ಬರ್ತದೋ ಅಲ್ಲೆಲ್ಲ ಗುರು ಬೇಕು. ಅಥವಾ ಬೆಳಕು ಅಂತ ಎಲ್ಲೆಲ್ಲ ಬರ್ತದೋ ಅದೆಲ್ಲ ಗುರು ಬೇಕು. ಈ ಲೋಕದಲ್ಲಿಯೂ ಗುರುವಿನ ಅಗತ್ಯ ತುಂಬ ಇದೆ. ಯಾಕೆಂದ್ರೆ ಸರಿ ಯಾವುದು ತಪ್ಪು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಸರಿ ತಪ್ಪುಗಳ ವಿವೇಕವನ್ನು ಮಾಡ್ಕೊಳ್ಳೋದು ಬೇಕು. ತಪ್ಪು ಮಾಡಿದಾಗ ಅದರ ಫಲವನ್ನು ನಾವು ಅನುಭವಿಸ್ತಾ ಇರ್ತೇವೆ. ನಮ್ಮ ಜೀವನದಲ್ಲಿ ಎಷ್ಟೋ ದುಃಖಗಳು ಬರ್ತವೆ, ನೋವುಗಳು ಬರ್ತವೆ. ಎಷ್ಟು ಪ್ರಯತ್ನ ಪಟ್ಟು ಆಗಬೇಕಾದ ಒಳ್ಳೇದಾಗೋದಿಲ್ಲ. ಯಾಕೆಂದ್ರೆ ಎಲ್ಲೋ ತಪ್ಪುಗಳು, ಎಡವಟ್ಟುಗಳು ಆಗಿರ್ತವೆ. ಈ ಜನ್ಮದಲ್ಲಾಗಿರ್ತವೆ, ಜನ್ಮಾಂತರದಲ್ಲಾಗಿರ್ತವೆ. ಆ ತಪ್ಪುಗಳು ನಮಗೆ ಅಡ್ಡ ಬರುವಂಥದ್ದು, ಆ ಪಾಪಗಳು ನಮಗೆ ಬಂದು ಅಡ್ಡ ನಿಲ್ಲುವಂಥದ್ದು. ಹಾಗಾಗಿ ಲೌಕಿಕ ಶ್ರೇಯಸ್ಸಿನಲ್ಲೂ ಕೂಡ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದು, ಅದರದೇ ಆಗುವಂಥದ್ದಲ್ಲ ಅಂತ. ಹಾಗಾಗಿ ನಮಗೆ ತಿಳಿಸ್ಕೊಡುವವರು ಬೇಕು ಅಂತ. ಇದು ಸರಿ, ಇದು ತಪ್ಪು, ಈ ದಾರಿಯಲ್ಲಿ ಹೋಗಿ. ಒಂದು ವೇಳೆ ನಾವು ಸರಿಯಾದ ದಾರಿಯಲ್ಲಿ ಇದ್ದೇವೆ ಅಂತಾದ್ರೂ ಕೂಡ ಅದು ಸರಿ ಅಂತ ಹೇಳುವ ಅನುಭವ ಬೇಕು. ನಮಗೇನು ಗೊತ್ತು? ಈಗ ತಪ್ಪು ದಾರಿಯಲ್ಲಿ ಹೋಗುವನು ಕೂಡ ತನ್ನ ಸರಿ ಅಂತ ಅನ್ಕೊಂಡಿರ್ತಾನೆ. ನಾವು ಎಷ್ಟೊತ್ತು ಸತಿ ಹೇಳೋದು, ಅಜ್ಞಾನವೇ ಶತ್ರು. ಈ ಗೋಹತ್ಯೆ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು ನಮ್ಮ ಬಳಿ. ಗೋಹತ್ಯೆಗೆ ನಿಜವಾದ ಕಾರಣ ಏನು, ಪರಿಹಾರ ಏನು? ನಿಜವಾದ ಕಾರಣ ಅಜ್ಞಾನ. ಗೋವು ಏನು ಎಂಬ ಬಗ್ಗೆ ಜ್ಞಾನ ಇಲ್ಲ. ಈಗ ತೆಂಗಿನ ಮರದ ಮಹತ್ವ ಗೊತ್ತಿದ್ರೆ ಕಡಿದು ಹಾಕೋದಿಲ್ಲಾಗಿತ್ತು. ತೆಂಗಿನ ಮರ ಅದು ಬಿಡುವ ಫಲಗಳು, ಅದರಿಂದಾಗುವ ಲಾಭಗಳು ಗೊತ್ತಿದ್ರೆ ಯಾರು ಕಡಿತಾರೆ? ಕಡಿಯೋದಿಲ್ಲ ಅಲ್ವಾ? ಮಿಗಿಲಾದ ಫಲದ ಪರಿವೆ ಇಲ್ಲದೆ ಇದ್ದಾಗ, ಆ ವಸ್ತುವಿನ ಮಹತ್ವದ ಅರಿವಿಲ್ಲದೆ ಇದ್ದಾಗ ಅಜ್ಞಾನದ ಫಲವಾಗಿ ಆ ಪ್ರವೃತ್ತಿಗಳು ಬರುವಂಥದ್ದು. ಜ್ಞಾನ ಪರಿಹಾರ, ಜಾಗೃತಿ ಮೂಡಿಸುವಂಥದ್ದು ಪರಿಹಾರ. ನಿಜವಾದ ಯೋಗ್ಯತೆ ಏನು, ನಿಜವಾದ ಫಲ ಏನು, ನಿನಗೆ ಇಟ್ಟುಕೊಂಡರೆ ಲಾಭ, ಕೊಂದರೆ ಅಲ್ಲ ಎಂಬುದು ಮನಸ್ಸಿಗೆ ಬರಬೇಕು. ಅದು ಪರಿಹಾರ. ಅದಕ್ಕೆ ನಿಜವಾದ ಸಮಸ್ಯೆ ಅದು, ನಿಜವಾದ ಪರಿಹಾರ ಇದು. ಹಾಗೆ ಪ್ರಪಂಚದಲ್ಲಿ ಯಾರು ಕೂಡ ಪಾಪಿ ಅಂದರೆ
ಉದ್ದೇಶಪೂರ್ವಕ ಪಾಪಿ ಅಂತ ಯಾರೂ ಇಲ್ಲ ಅಂತ. ಅವನಿಗೆ ಗೊತ್ತಿಲ್ಲ ಪಾಪ. ಯೇಸು ಕೂಡ ಅದನ್ನ ಹೇಳ್ತಾನಲ್ಲ, ಅವರಿಗೆ ಗೊತ್ತಿಲ್ಲ ತಾವೇನು ಮಾಡ್ತಿದ್ದೇವೆ ಅಂತ. ಶಿಲುಬೆಯನ್ನು ಏರಿಸುವವರ ಬಗ್ಗೆ ಯೇಸು ಹೇಳುವಂಥದ್ದು, ಕ್ಷಮಿಸು ಅವರನ್ನು, ಅವರಿಗೆ ತಿಳಿದಿಲ್ಲ ತಾವೇನು ಮಾಡ್ತಿದ್ದೇವೆ ಅಂತ. ನ್ಯಾಯವಾದ ಮಾತು ಅದು, ಸರಿಯಾದ ಮಾತು ಅದು. ಎಲ್ಲ ಪಾಪಿಗಳ ಬಗ್ಗೆ ಅನ್ವಯಿಸುವಂಥದ್ದು. ಸರಿಯಾದ ಪರಿಜ್ಞಾನ ಇದ್ದರೆ ಆ ತಪ್ಪಿನ ಪರಿಣಾಮ ಮುಂದೇನಾಗ್ತದೆ, ಅದು ಹೇಗೆ ಬಂದು ನಮ್ಮನ್ನು ಮುಂದೆ ಕಾಡಿಸ್ತದೆ ಅಂತ ಅರಿವಿದ್ರೆ ಯಾಕೆ ತಪ್ಪು ಮಾಡ್ತಾನೆ ಮನುಷ್ಯ? ತಪ್ಪು ಮಾಡಿದ್ರೆ ದುಃಖ ಯಾಕೆ ಬರ್ತದೆ? ಗುರು ಬೇಕು ಇಲ್ಲೆಲ್ಲ, ಗಾಯತ್ರಿ ಬೇಕು ನಮಗೆ ಇಲ್ಲೆಲ್ಲ. ಧಿಯೋ ಯೋನ ಪ್ರಚೋದಯ, ನಮಗೊಂದು ಪ್ರಚೋದನೆ ಬೇಕು ಅಂತ. ಇದು ತಪ್ಪು, ಇದು ಸರಿ, ಹೀಗೆ ಹೋಗ್ಬೇಕು, ಹೀಗೆ ಹೋಗಬಾರದು, ಇಲ್ಲಿ ಮುಂದೆ ದುರಂತ ಇದೆ, ಆಪತ್ತಿದೆ ಮುಂದೆ. ಇಲ್ಲಿ ಒಂದು ಪ್ರಚೋದನೆ ಗಾಯತ್ರಿಯಿಂದ ಬರ್ತಕ್ಕಂಥದ್ದು, ಒಂದು ಪ್ರೇರಣೆ ಮಾರ್ಗದರ್ಶನ ಗುರುವಿನಿಂದ ಬರ್ತಕ್ಕಂಥದ್ದು. ಇಬ್ಬರು ಒಂದೇ ಕಾರ್ಯವನ್ನು ಮಾಡುವಂಥದ್ದು, ಬೇರೆ ಬೇರೆ ರೂಪದಿಂದ ಮಾಡುವಂಥದ್ದು. ಗುರು ಬೇಕು ಅಲ್ಲಿ. ಹಾಗಾಗಿ ಸರಿತಪ್ಪುಗಳ ವಿವೇಕವಿಲ್ಲದೆ ಅಂದರೆ ಬದುಕು ಹೊಡಿತಪ್ತದೆ. ಆ ಸರಿತಪ್ಪುಗಳ ವಿವೇಕ ಗುರುವಿನಿಂದಲೇ ಬರಬೇಕು, ಒಳಗಿನಿಂದಲೂ ಹೊರಗಿನಿಂದಲೂ. ಎರಡೂ ಉಂಟು. ಎಷ್ಟೋ ಬಾರಿ ಹಿಂದೆಂದೋ ಮಾಡಿದ ಗುರುಸೇವೆ ಫಲವಾಗಿ ಸರಿಯಾದ ಬುದ್ಧಿ ನಮಗೆ ಬಂದು ಸರಿಯಾದ ಕಾರ್ಯವನ್ನು ಮಾಡೋದುಂಟು. ಈಗ ಕಣ್ಮಂತೆ ಗುರು ಇಲ್ಲದೆ ಇರ್ಬೋದು, ಬಂದು ನಮಗೆ ಸಲಹೆ ಕೊಡದೇ ಇರ್ಬೋದು. ಅದು ಎಲ್ಲೋ ಎಂದೋ ಮಾಡಿದ ಗುರುಸೇವೆಯ ಫಲ ಅದು. ಯಾವುದೋ ಗುರು ಯಾವುದೋ ಜನ್ಮದಲ್ಲಿ ಮಾಡಿದ ಆಶೀರ್ವಾದದ ಫಲವೇ ಅದು, ಅಥವಾ ಈ ಜನ್ಮದಲ್ಲಿ ಗುರು ಮಾಡಿದ ಆಶೀರ್ವಾದದ ಫಲವೇ ಆಗಿರ್ತದೆ ಅದು. ಈಗ ನಾವು ಗುರು ಸೇವೆಯನ್ನು ಮಾಡದೇ ಇದ್ರೆ, ಈಗ ನಾವು ಗುರುಪಾಸನೆ ಮಾಡದೇ ಇದ್ರೆ ಈ ಪುಣ್ಯಗಳು ಎಷ್ಟು ಸಮಯ ಇರ್ತವೆ. ಕ್ಷಯಿಸಿದ ಬಳಿಕ ಕತ್ತಲೆ ಇದೆ ಮುಂದೆ, ಅಂಧಕಾರ ಇದೆ ಮುಂದೆ. ಹಾಗಾಗಿ ಬದುಕಿಗೆ ಮುಂದಿನ ದಾರಿ ಬೇಕು ಅಂದರೆ, ಬದುಕಿಗೆ ಅಂಧಕಾರ ಬರಬಾರದು ಅಂದರೆ, ನಾವು ಮುಂದೆ ದುಃಖವನ್ನು ಅನುಭವಿಸಬಾರದು ಅಂದರೆ, ಕಷ್ಟಕ್ಕೆ ಬೀಳಬಾರದು ಅಂದರೆ ಯಾರಾದ್ರೊಬ್ಬ ಕೈ ಹಿಡಿದು ನಡೆಸುವವನು, ದಾರಿ ತೋರಿಸುವವನು ಬೇಕು, ಅವಶ್ಯ ಬೇಕಾಗುತ್ತಾನೆ. ಅಲ್ಲಿ ಗುರುವಿನ ಪಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಗುರು ಶಬ್ದದ ಸುಪ್ರಸಿದ್ಧ ನಿರ್ವಚನ ಅದೇ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ನೀವು ಗುವಿನಲ್ಲಿ ಇದ್ದೀರಿ ಅಂದ್ರೆ ನಿಮಗೆ ರು ಬೇಕೇ ಬೇಕು. ಈ ಗುರು ಎನ್ನುವಾಗ ಎಲ್ಲ ಬಂದ್ಬಿಟ್ರು, ಶಿಷ್ಯರು ಬಂದ್ರು. ಯಾಕಂದ್ರೆ ಗು ಅಂದ್ರೆ ಅಂಧಕಾರ ತಾನೆ, ಶಿಷ್ಯ ಅಂಧಕಾರದಲ್ಲಿ ಇರ್ತಾನೆ ಅವನು, ನಮಗೆ ಬೆಳಕು ಬೇಕು ಅಂತ. ಹಾಗಾಗಿ ಎಲ್ಲೆಲ್ಲ ಈ ಗು ಅಂದ್ರೆ ಗುಹೆ, ಕತ್ತಲೆ ಇರ್ತದೆ. ಗುಹೆ, ಗೂಢ, ಗುಪ್ತ, ಇದೆಲ್ಲ ಕತ್ತಲೆ ಹೇಳ್ತಕ್ಕಂಥ ಶಬ್ದಗಳು. ಹಾಗಾಗಿ ಅದು ಎಲ್ಲಿದೆಯೋ ಅದೆಲ್ಲ ಗುರುವಿನ ಪಾತ್ರ ಇದ್ದೇ ಇದೆ, ಅದು ಬೇಕಾಗ್ತದೆ. ಹಾಗೆ ಗುರು ಶಬ್ದದ ಬಗ್ಗೆ ಇನ್ನೊಂದು ವಿವರಣೆ ಹೇಳುವಾಗ ಅಕ್ಷರಕ್ಕೆ ಹೇಳ್ತಾರೆ. ಗ ಅಂದ್ರೆ ಏನು? ಸಿದ್ಧಿ. ಋ ಅಂದ್ರೆ ಏನು? ಪಾಪ ಪರಿಹಾರ. ಋ ಅಂದ್ರೆ ಜ್ಯೋತಿ, ಬೆಳಕು, ಅಗ್ನಿಯನ್ನು ಹೇಳುತ್ತದೆ. ಸುಡುವುದು ಅಗ್ನಿಯ ಸ್ವಭಾವ ಅಲ್ವಾ? ಹಾಗಾಗಿ ಪಾಪವನ್ನು ಸುಡುವಂಥದ್ದು. ಹಾಗೆ ಗಕಾರಕ್ಕೆ ಸಿದ್ಧಿ ಅಂತ ಅರ್ಥ, ಸಿದ್ಧಿಯನ್ನು ಕೊಡುವುದು ಅಂತ ಅರ್ಥ. ಅದಕ್ಕೆ ರೇಫ ಅಥವಾ ರಾ ಇದೆಯಲ್ಲ, ಅದಕ್ಕೆ ಪಾಪ ಪರಿಹಾರ ಅಂತ ಅರ್ಥ. ಹೂ ಅಂದ್ರೆ ವಿಷ್ಣು. ಇಷ್ಟು ಸೇರಿದ್ರೆ ಪಾಪವನ್ನು ಪರಿಹರಿಸುವ, ಸಿದ್ಧಿಯನ್ನು ಕೊಡುವ ವಿಷ್ಣು ಸ್ವರೂಪ ಗುರು. ಗುರು ಶಬ್ದದ ಅರ್ಥ ಅಷ್ಟು ದೂರ ಇರ್ತಕ್ಕಂಥದ್ದು. ಹಾಗಾಗಿ ಬೇರೂಪೇ ವಾಸುದೇವಸ್ಯ, ವಾಸುದೇವನಿಗೆ ಎರಡು ರೂಪ ವಿಷ್ಣುವಿಗೆ. ಚಲಂಚ ಅಚಲನೇವಚ, ಒಂದು ಚಲ ರೂಪ, ಇನ್ನೊಂದು ಅಚಲ ರೂಪ. ಚಲಂ ಸನ್ಯಾಸನಾಂ ರೂಪಂ, ಚಲ ರೂಪ ಯಾವುದು ಅಂದ್ರೆ ಗುರು, ಸನ್ಯಾಸಿಗಳು. ಅಚಲ ರೂಪ ಯಾವುದು ಅಂದ್ರೆ ಬಿಂಬಗಳು, ದೇವಸ್ಥಾನದ ಬಿಂಬಗಳು ಅಂತ. ಆ ಬಿಂಬಗಳಿಗೆ ಏನು ಯೋಗ್ಯತೆಯೋ ಅದೇ ಯೋಗ್ಯತೆಯನ್ನು, ಮಿಗಿಲಾದ ಯೋಗ್ಯತೆಯನ್ನು ಗುರುವಿಗೆ ಅಥವಾ ಸಂತರಿಗೆ, ಸನ್ಯಾಸಿಗಳಿಗೆ ಬಲ್ಲವರು ಹೇಳಿದ್ದಾರೆ. ಹಾಗಾಗಿ ಬದುಕಿನ ಮುಂದಿನ ದಾರಿಗಾಗಿ, ಅಂಧಕಾರದ ಪರಿಹಾರಕ್ಕಾಗಿ, ಪಾಪಗಳು ಬಾರದಿರುವ ಸಲುವಾಗಿ, ಬಂದ ಪಾಪಗಳು ಪರಿಹಾರವಾಗುವ ಸಲುವಾಗಿ ಜೀವನದಲ್ಲಿ ಗುರು ಬೇಕಾಗ್ತಾನೆ. ಬೇಡ ಅಂದ್ರೂ ಕೂಡ ಬೇಕಾಗ್ತಾನೆ. ಹಾಗಾಗಿ ಒಂದೇ ಶ್ಲೋಕದಲ್ಲಿ ಆ ಇಡೀ ಗುರುವಿನ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ. ಗುರು ಅಂದ್ರೆ ಏನು ಅಂದ್ರೆ ಅಜ್ಞಾನ ಧ್ವಾಂತರೋಧ, ಅಜ್ಞಾನವೆಂಬ ಕತ್ತಲನ್ನು ಪರಿಹಾರ ಮಾಡ್ತಾನೆ. ಅಘ ಪರಿಹರಣ, ಪಾಪವನ್ನು ಪರಿಹಾರ ಮಾಡ್ತಾನೆ. ಜನ್ಮ ಪ್ರಧ್ವಂಸ ಜನ್ಮಪದ ಗರಿಮತಯ, ಇರುವ ಜನ್ಮವನ್ನು ಕಳೆದು ಹೊಸ ಜನ್ಮವನ್ನು ಕೊಡ್ತಾನೆ. ಹಳೆಬಾಳು ಸುಟ್ಟಿತ್ತು, ಕೊಳೆಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು, ಅಂಥದ್ದನ್ನು ಮಾಡ್ತಾನೆ ಅಂತ ಗುರು. ಹೊಸ ಜನ್ಮವನ್ನು, ಹೊಸ ದೃಷ್ಟಿಯನ್ನು, ಹೊಸ ನೋಟವನ್ನು ಕೊಡ್ತಾನೆ ಗುರು. ಹಾಗಾಗಿ ಅಂಥ
ಜನ್ಮ ಮರಣಗಳ ಚಕ್ರವನ್ನು ಕಳೆಯುವಂಥ ಜನ್ಮವನ್ನು ಕೊಡೋದ್ರಿಂದ ಕೂಡ ಅವನಿಗೆ ಗುರುತ್ವ ಬರುವಂಥದ್ದು. ದಿವ್ಯ ದೃಷ್ಟಿಯ ಪ್ರಭಾವ, ದಿವ್ಯ ದೃಷ್ಟಿಯ ಪ್ರಭಾವದಿಂದ ಅವನು ಗುರು ಅಂತ ಅನಿಸ್ಕೊಳ್ತಾನೆ. ಹಾಗೆ ನಿಷ್ಪ್ರತ್ಯು ಹಾನುಶಂಸ್ಯಾತ್, ತಡೆಯಿಲ್ಲದ ಕರುಣೆಯ ಪ್ರವಾಹ, ಅದರಿಂದ ಗುರು ಅವನು. ಕೊಟ್ಟ ಕೊನೆಯಲ್ಲಿ ಅವನು ದೇವರೇ ಆ ರೂಪದಲ್ಲಿ ಬರುವಂಥದ್ದು. ದೇವರೇ ನಮ್ಮ ಮೇಲೆ ಕನಿಕರಿಸಿದಾಗ ಇಲ್ಲೇ ನಮ್ಮ ಮಧ್ಯೆ ಇರುವ ಯಾರೋ ಒಬ್ಬರ ಮೂಲಕವಾಗಿ ವ್ಯಕ್ತ ಆಗುವಂಥದ್ದು, ನಮಗೊಂದು ದಾರಿಯನ್ನು ಕೊಡುವಂಥದ್ದು. ಅದು ಮನುಷ್ಯ ಅಲ್ಲ ಅಂತ, ಗುರು ಮನುಷ್ಯ ಅಲ್ಲ ಅಂತ ಸರ್ವಜ್ಞನ ಹೇಳಿದ್ದಾನೆ. ಗುರುವ ನರನೆಂದ ಬಗೆ, ಹರಣ ಶಿಲೆಯೆಂದ ಬಗೆ, ಕರುಣ ಪ್ರಸಾದವದು ಎಂಜನೆಂದ ಬಗೆ, ನರಕ ತಪ್ಪುವುದೇ ಸರ್ವಜ್ಞ. ಗುರುವ ನರನೆಂದ ಬಗೆ, ಯಾರು ಆ ದೃಷ್ಟಿಯಿಂದ ನೋಡ್ತಾನೋ ಗುರುವನ್ನು, ಮನುಷ್ಯ ಅಂತ ಯಾರು ನೋಡ್ತಾನೆ. ಹರಣ ಶಿಲೆಯೆಂದ ಬಗೆ, ಲಿಂಗವನ್ನು ಕಲ್ಲು ಅಂತ ಯಾರು ಎಣಿಸ್ತಾನೆ. ಕರುಣ ಪ್ರಸಾದವನ್ನು, ದೇವರ ಪ್ರಸಾದ ಬಂದಿರ್ತದೆ, ಅದನ್ನು ಎಂಜಲು ಅಂತ ಕರೀತಾರೆ, ಅಥವಾ ಗುರುವಿನ ಪ್ರಸಾದ ಅದನ್ನು ಶೇಷ ಅಂತ ಕರೀತಾರೆ. ಶೇಷಾನ್ನ ಎಂಜಲು ಅಂತ ಭಾವಿಸಿದ್ರೆ ನರಕ ತಪ್ಪುವುದೇ. ಗುರುವಿನ ಸ್ವರೂಪ ಅಂಥದ್ದು. ಹಾಗಾಗಿ ಹೇಗಾದರೂ ಯಾವುದಾದ್ರೂ ರೂಪದಿಂದ ಗುರುವಿನ ಸಂಸರ್ಗಕ್ಕೆ ಬರಬೇಕು, ಗುರುವನ್ನು ಹೇಗಾದ್ರೂ ಹತ್ತಿರ ಮಾಡ್ಕೊಳ್ಬೇಕು. ಸರ್ವಜ್ಞನ ವಚನವನ್ನು ನೆನಪು ಮಾಡ್ಕೊಳ್ಳೋದಾದ್ರೆ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರಿರು ಸರ್ವಜ್ಞ. ಗುರುವಿನ ಪಾದಕ್ಕೆ ಹಾಕುವ ಪಾದಕ್ಕೆ ಆದರೂ ಪರವಾಗಿಲ್ಲ, ಹತ್ತಿರ ಇರುವುದು, ದೂರ ಹೋಗಬೇಡ. ಎತ್ತಾಗಿ ತೊತ್ತಾಗಿ ಒಂದು ಪಶುವಾಗಿ ಗುರು ಸೇವೆ ಮಾಡು, ಆಳಾಗಿ ಗುರು ಸೇವೆ ಮಾಡು. ಹಿತ್ತಲಲ್ಲಿ ತುಳಸಿ ಗಿಡವಾಗಿ ಹುಟ್ಟು, ತುಳಸಿ ಗಿಡವನ್ನು ಭಾರಿ ಪುಣ್ಯಬೇಕು. ಯಾವ್ದಾದ್ರು ಹೂವಿನ ಗಿಡವಾಗಿ ಹುಟ್ಟು, ಪತ್ರೆ ಗಿಡವಾಗಿ ಹುಟ್ಟು, ಪುಣ್ಯ ಪಕ್ಷಿ. ಗುರು ಪೂಜೆ ಮಾಡುವಾಗ ಪೂಜೆಗೆ ಒದಗು. ಹೊಟ್ಟೆ ಕೊನೆಯಲ್ಲಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರಿರು ಎಂದ ಸರ್ವಜ್ಞ ಅಂತ ಸೇವೆ ಮಾಡಬೇಕಂತೆ ಆ ರೀತಿಯಲ್ಲಿ. ಮತ್ತೆ ಗೌತಮ ಪ್ರಶ್ನೆ ಕೇಳುವಾಗ ಒಂದು ಅದನ್ನ ಸ್ಪರ್ಶ ಮಾಡಿ ನಾವು ಈ ಪ್ರವಚನದ ಪರಿವರ್ತನಕ್ಕೆ ಹೋಗ್ತಾ ಇದ್ದೇವೆ. ಪುಸ್ತಕದಲ್ಲಿ ಸಿಗ್ತದಲ್ವಾ ಬೇಕಾದಷ್ಟು ತಿಳುವಳಿಕೆಗಳು. ಈಗಂತೂ ಪುಸ್ತಕ ಸರ್ವತ್ರ ಲಭ್ಯ. ನೀವು ಲೈಬ್ರರಿಗೆ ಹೋಗ್ಬೇಕು ಅಂತ ಇಲ್ಲ, ನಿಮ್ಮ ಬೆರಳು ತುದಿಯಲ್ಲೇ ಲಭ್ಯ ಪುಸ್ತಕಗಳೆಲ್ಲ. ಸಾಕಲ್ವಾ, ನೋಡಿ ಸ್ಟಡಿ ಮಾಡ್ಕೊಂಡ್ರೆ ಆಯ್ತು ಅಂದ್ರೆ ಏನಿಲ್ಲ. ಅದು ಆರ್ಟಿಫಿಷಿಯಲ್, ಅದು ಸೆಕೆಂಡ್ ಹ್ಯಾಂಡ್, ಅದು ಫಸ್ಟ್ ಹ್ಯಾಂಡ್ ಅಲ್ಲ, ನಿಮ್ಮದಲ್ಲ. ಕಗ್ಗದ ಕವಿಯ ಭಾಷೆಯಲ್ಲಿ ಹೇಳೋದಾದ್ರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಒಂದು ಮಣಿಯನ್ನು ಧಾರಣೆ ಮಾಡಿದ್ರೆ ಅದು ಹೇಗೂ ಹಾಗೆ ಪುಸ್ತಕದಲ್ಲಿ ಸಿಕ್ಕಿರ್ತಕ್ಕಂಥ ಜ್ಞಾನ. ಅನುಭವ ಚಿತ್ತದೊಳ ಬೆಳೆದರಿವು ತರುತ್ತಳೆದ ಪುಷ್ಪ. ಗಿಡದಲ್ಲಿ ಹೂ ಬರ್ತದೆ, ಮೇಲ್ನೋಟಕ್ಕೆ ಎರಡು ಒಂದೇ ರೀತಿ ಕಾಣ್ತದೆ. ಒಂದು ನಾವು ಮಣಿಯನ್ನು ತಲೆ ಮೇಲೆ ಹಾಕೊಂಡಿದ್ರೆ, ಧಾರಣೆ ಮಾಡಿದ್ರೆ, ಚೂಡಾಮಣಿ ಧಾರಣೆ ಮಾಡಿದ್ರೆ ಗಿಡದಲ್ಲಿ ಹೂ ಬಂದ್ರೆ ಮೇಲ್ನೋಟಕ್ಕೆ ಎರಡು ಅಟ್ಯಾಚ್ಡ್ ಆಗಿ ಕಾಣ್ತದೆ ನಮಗೆ. ಆದರೆ ಎರಡೂ ಅಟ್ಯಾಚ್ಡ್ ಅಲ್ಲ, ಒಂದು ಡಿಟ್ಯಾಚ್ಡ್ ಅದು. ಅದು ಇದಲ್ಲ, ಇದರ ಒಂದು ಭಾಗ ಅಲ್ಲ, ಅಂಗ ಅಲ್ಲ ಅದು. ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಅದು. ಅದು ಹೀಗಂದ್ರೆ ಬಿದ್ದೋಗ್ಬಿಡ್ತದೆ, ಉಳ್ಕೊಳ್ಳೋದಿಲ್ಲ. ಅದು ನಮ್ಮದಲ್ಲ, ಅದು ಫಾರಿನ್ ಬಾಡಿ ಅದು. ಆದರೆ ತರುತ್ತಳೆದ ಪುಷ್ಪ ಇದೆಯಲ್ಲ, ಅದು ಫಾರಿನ್ ಬಾಡಿ ಅಲ್ಲ, ಅದು ಒಳಗಿಂದ ಬಂದಿರುವಂಥದ್ದು. ಆ ಹೂವು ಎಲ್ಲಿಂದ ಬಂದಿದೆ, ಅದು ಮೇಲಿಂದ ಸಿಕ್ಸಿರುವಂಥದ್ದಲ್ಲ, ಒಳಗಿಂದ ಜೀವರಸ ಆಳದಿಂದ ಹೂವಾಗಿ ಅದು ಅಭಿವ್ಯಕ್ತ ಆಗಿರುವಂಥದ್ದು. ಅಷ್ಟು ವ್ಯತ್ಯಾಸ ಇದೆ. ಗುರೂಪದೇಶಕ್ಕೂ ಪುಸ್ತಕದ ಜ್ಞಾನಕ್ಕೂ ಅಷ್ಟು ವ್ಯತ್ಯಾಸ ಇದೆ. ಮತ್ತೆ ಪುಸ್ತಕದಲ್ಲ ಬೆಳಕೆ ಇದೆ ಅಂತೇನಿಲ್ಲ, ಕೊಳಕು ಇರ್ಬೋದು. ಬುದ್ಧಿ ಬೆಳಕು ಪುಸ್ತಕವಾಗಿ ಬಂದಿರುವುದು ಉಂಟು, ಬುದ್ಧಿಯ ಕೊಳಕು ಪುಸ್ತಕವಾಗಿ ಬಂದಿರುವುದು ಉಂಟು. ದೊಡ್ಡ ಪ್ರಪಂಚ, ಈ ಪ್ರಪಂಚ ಹೇಗಿದೆಯೋ ಆ ಶಬ್ದ ಪ್ರಪಂಚ ಕೂಡ ಅಂಥದ್ದೇ ಅಂತೆ. ನಿನಗೆ ಯಾರು ಮತ್ತೆ ದಾರಿ ತೋರಿಸುವವರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಓದಬೇಕು, ಓದಿದ್ರಲ್ಲಿ ಯಾವುದು ಸರಿ, ಭ್ರಮೆ ಹುಟ್ಟಿಸುವಂತ ಅದೆಷ್ಟೋ ಸಂಗತಿಗಳಿರ್ತವೆ. ದಾರಿ ತಪ್ಪಿಸ್ತಕ್ಕಂಥ ಎಷ್ಟೆಷ್ಟೋ ವಿಷಯಗಳು ಅಲ್ಲಿ ಕೂಡ ಇರ್ತವೆ ಅಂತ. ಅಲ್ಲಿ ಹೋಗಿ ದಾರಿ ತಪ್ಪಬೇಕಾ? ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ, ಶಾಸ್ತ್ರಜ್ಞಾನದಿಂದ ಅಲ್ಲ, ಪುಸ್ತಕ ಪಾಂಡಿತ್ಯದಿಂದ ಮುಕ್ತಿ ಸಿಗುವಂಥದ್ದಲ್ಲ. ಪುಸ್ತಕ ಪಾಂಡಿತ್ಯದಿಂದ ಜೀವನಕ್ಕೆ ಶ್ರೇಯಸ್ಸಾಗುವುದು ಕೂಡ ಅಲ್ಲ. ಈಗ ನಿಮಗೆ ಇಲ್ಲಿಯ ಸುಖ ಕೂಡ ಪುಸ್ತಕಗಳಿಂದ ಅಲ್ಲ, ಅಲ್ಲಿಯ ಸುಖ ಕೂಡ ಪುಸ್ತಕಗಳಿಂದ ಅಲ್ಲ. ನಿಮಗೆ ಆ ಉದಾಹರಣೆ ಕೇಳಿರ್ಬೋದು. ಒಂದು ದೋಣಿಯಲ್ಲಿ ಕೆಲವಾರು ಜನ ಪ್ರಯಾಣ ಮಾಡ್ತಾ ಇದ್ರು. ಒಬ್ಬ ಶಾಸ್ತ್ರಿಗಳಿದ್ರು ದೋಣಿಯಲ್ಲಿ, ದೊಡ್ಡ ಪಂಡಿತರು, ಪುಸ್ತಕದ ಪಂಡಿತರು ಇದ್ರು. ಅವರು ಅಂಬಿಕನನ್ನು ಸ್ವಲ್ಪ
ಪಚಾರಿಸಿದ್ರು. ಅಂಬಿಗರನ್ನು ಪ್ರಶ್ನೆ ಮಾಡ್ತಾರೆ, ನಿನಗೆ ತರ್ಕಶಾಸ್ತ್ರ ಗೊತ್ತಾ? ಇಲ್ಲ. ಕಾಲ್ ಭಾಗ ನಮ್ಮ ಜೀವನವೇ ವ್ಯರ್ಥ. ನನಗೆ ವ್ಯಾಕರಣ ಶಾಸ್ತ್ರ ಗೊತ್ತಾ ಅಂತ ಸ್ವಲ್ಪ ಓದ್ಬಿಟ್ಟು, ಅವನಿಗೆ ಗೊತ್ತಿಲ್ಲ ಅಂತ ಇವ್ರಿಗೂ ಗೊತ್ತುಂಟು, ಅವನನ್ನು ಕಂಡೆಮ್ ಮಾಡಬೇಕು ಅಂತ, ನೀನು ಕಡಿಮೆ ಚಿಲ್ಡ್ರೆ ಅಂತ ತೋರಿಸ್ಬೇಕು ಅಂತಷ್ಟು. ನಾನು ಇವರಿಗೆ ವ್ಯಾಕರಣ ಶಾಸ್ತ್ರ ಗೊತ್ತುಂಟು, ಉಳಿದವರಿಗೆಲ್ಲ ಗೊತ್ತಾಗಬೇಕು, ಅದಕ್ಕೊಂದು ಪ್ರಯತ್ನ, ಅದು ಬೇರೆ ಏನೂ ಇಲ್ಲ. ವ್ಯಾಕರಣ ಶಾಸ್ತ್ರ ಗೊತ್ತುಂಟು, ನಿಮಗೆ ಗೊತ್ತಿಲ್ಲ, ಅರ್ಧ ಜೀವನವೇ ಆಗ್ತಾನೆ. ಮತ್ತೊಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ನನಗೆ ವೇದಾಂತ ಶಾಸ್ತ್ರ ಗೊತ್ತುಂಟು, ಅವನಿಗಂತ ವೇದಾಂತ ಶಾಸ್ತ್ರ ಗೊತ್ತುಂಟು ಪಾಪ ಅಂಬಿಗನಿಗೆ. ಇಲ್ಲ ಸ್ವಾಮಿ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ. ಮುಕ್ಕಾಲು ಜೀವನವೇ ಬರ್ತದೆ ಏನದು, ಸ್ವಲ್ಪ ಉರಿತಂತ ಎಲ್ಲ. ಇವರು ಸುಮ್ಮನೆ ಯಾಕೆ ನನ್ನ ಪಾಡಿ ನಾನು ಹುಟ್ಟಿ ಹಾಕಿ ದೋಣಿ ನಡೆಸ್ತಾ ಇದ್ರೆ ಇವ್ರು ಯಾಕೆ ನನ್ನನ್ನು ಸುಮ್ಮನೆ ಅವಮಾನ ಮಾಡೋದು ಅಂತ. ಅಷ್ಟು ಹೊತ್ತಿಗೆ ಬಿರುಗಾಳಿ ಬೀಸ್ತು. ದಡ ಸ್ವಲ್ಪ ದೂರ ಇದೆ, ಅವನು ದೋಣಿ ಮಗಚವಾಗ್ತಾ ಇದೆ. ಆ ಗಡಿಬಿಡಿಯಲ್ಲೂ ಅವನು ಪಂಡಿತರನ್ನ ಒಂದು ಮಾತು ಕೇಳುತ್ತಂತೆ, ನಿಮ್ಗೆ ಈಜಿಪ್ಟ್ ಕೊಡ್ತಂತ. ಇಲ್ಲ, ಪೂರಾ ಜೀವನವೇ ವ್ಯರ್ಥ ಆಗ್ತದೆ ನಿಮಗೆ ಈಗ ಅಂತ. ಕಾಲು ಅರ್ಧ ಮುಕ್ಕಾಲು ಅಲ್ಲ, ಇಡೀ ಪೂರ್ತಿ ಹೋಗ್ತದೆ ಈಗ ಅಂತ. ನನಗದು ಗೊತ್ತುಂಟು, ಈಜಲಿಕ್ಕೆ ಗೊತ್ತುಂಟು ಅಂತ. ಈಜಿ ಒಂದು ದಡ ಸೇರಿದ. ಯಾಕೆ ಇದನ್ನು ಹೇಳಿದ್ರು ಅಂದರೆ, ಈ ಪುಸ್ತಕದ ಪಾಂಡಿತ್ಯ ಎಲ್ಲಿವರೆಗೂ ಬರ್ತದೆ, ಎಲ್ಲಿವರೆಗೂ ಬರೋದಿಲ್ಲ, ಈ ಲೋಕಕ್ಕೂ ಪ್ರಯೋಜನ ಇಲ್ಲ. ಪುಸ್ತಕ ಎಂಬುದು ಬಂದಿದ್ದೇ ಆಮೇಲಿನ ಕಾಲದಲ್ಲಿ, ನಿಮ್ಗೆ ಗೊತ್ತಿರಲಿ, ನಮ್ಮ ಪರಂಪರೆಯ ಮೂಲದಲ್ಲಿ ಪುಸ್ತಕಗಳಿಲ್ಲ. ವಾಲ್ಮೀಕಿಗಳು ಲವಕುಶರಿಗೆ ಪುಸ್ತಕದ ಮೂಲಕ ರಾಮಾಯಣವನ್ನು ಹೇಳ್ಕೊಡ್ಲಿಲ್ಲ. ವಾಚೋವಿಧೇಯ ಅಂತ, ಬಾಯಿ ಕಿವಿ ಮಸ್ತಿಷ್ಕ ಇಷ್ಟೇ ಕೆಲಸ ಮಾಡಿದ್ದಲ್ಲಿ 24,000 ಶ್ಲೋಕಗಳು ಕೂಡ ಲಿಪಿ ಇಲ್ಲದೆ ವಾಲ್ಮೀಕಿಗಳಿಂದ ಲವಕುಶರಿಗೆ ಹೋಗಿರ್ತಕ್ಕಂಥದ್ದು. ನೆನಪಿನ ಶಕ್ತಿ ಒಟ್ಟು ಹೆಚ್ಚಿರ್ತಿತ್ತು ಅವತ್ತಿನ ಕಾಲದಲ್ಲಿ. ನೀವು ಪುಸ್ತಕ ಜಾಸ್ತಿ ಉಪಯೋಗಿಸಿದ್ರೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ನೀವು ಕ್ಯಾಲ್ಕುಲೇಟರ್ ಜಾಸ್ತಿ ಉಪಯೋಗಿಸಿದ್ರೆ ನಿಮ್ಮ ಮಗ್ಗಿ ಮರ್ತು ಹೋಗ್ತದೆ. 2+2 ಕ್ಯಾಲ್ಕುಲೇಟರ್ ನೋಡುವಾಗ್ತದೆ. ಯಾಕೆಂದ್ರೆ ನಮ್ಮ ಬುದ್ಧಿಯನ್ನು ದುರ್ಬಲ ಮಾಡ್ತದೆ ಅದು. ಹೊರಗಡೆ ಬೆಳಕು ಜಾಸ್ತಿ ಬೆಳೆಸ್ತದೆ, ಕಣ್ಣಿನ ಶಕ್ತಿ ಕಡಿಮೆ ಆಗ್ಬೋದು ಅಂತ. ಅಷ್ಟೇ ಬೆಳಕು ಬೇಕು ಅಂತ ಅನಿಸ್ಬೋದು ನಮಗೆ ಪ್ರತಿಯೊಂದಕ್ಕೂ ಕೂಡ ಅಂತ. ಈಗ ನೀವು ಎಷ್ಟೆಷ್ಟು ಉಪಕರಣಗಳನ್ನು ಬಳಸ್ತಾ ಹೋಗ್ತೀರಿ, ಎಷ್ಟೆಷ್ಟು ಹೊರಗಿನ ಸಾಧನಗಳನ್ನು ಬಳಸ್ತಾ ಹೋಗ್ತೀರಿ, ಅಷ್ಟೆಷ್ಟು ನೀವು ದುರ್ಬಲ ಆಗ್ತಾ ಹೋಗ್ತೀರಿ. ನಿಮ್ಮಲ್ಲಿ ದೇವರು ಕೊಟ್ಟಿರುವಂಥದ್ದು ನಿಮ್ಮ ದೇಹದಲ್ಲಿ, ನಿಮ್ಮ ಪ್ರಕೃತಿಯಲ್ಲಿ ಬೇಕಾದಷ್ಟಿದೆ ಸಂಪತ್ತು. ಅದನ್ನು ಬೆಳೆಸಿದಂತೆ ವೃದ್ಧಿ ಆಗ್ತದೆ. ಅದು ನಾವು ಅದನ್ನು ಬಳಸಬೇಕು ಅಂತ. ಹಾಗಾಗಿ ಅನುಭವದ ಮೇಲೆ ಹೋಗಬೇಕು. ಗುರುವೇ ಬೇಕು. ಗುರು ಅನುಭವದಿಂದ ಮಾತನಾಡ್ತಾನೆ. ಪುಸ್ತಕಗಳು ಯಾರದ್ದೋ ಅನುಭವ ಆಗಿರ್ಬೋದು, ಆದರೆ ಎಷ್ಟರ ಮಟ್ಟಿಗೆ ಅವ್ರದ್ದೇ ಅನುಭವ, ಬೇರೆಯವ್ರ ಅನುಭವ, ಸುಮ್ಮನೆ ಬರೆದಿದ್ದಾರೋ ಅವರು, ಏನಾದ್ರು ಇಂಟೆನ್ಷನ್, ಅದು ಇಲ್ಲಿ ಇಂಟೆನ್ಷನ್ ರೀತಿಯ ಬರೀಬೇಕಾದ್ರೆ ಗೊತ್ತಿಲ್ಲ ನಮಗೆ ನೋಡಿ ಅಂತ. ಕಂಡವರ ಕೈಗೆ ಹೋಗಿ ನಮ್ಮ ಕಿವಿ, ಹೃದಯ, ಮನಸ್ಸು, ಕಣ್ಣು ಎಲ್ಲ ಕೊಡುವಂಥದ್ದು ಭಾರಿ ಅಪಾಯ ಅದು. ನೀವು ಪುಸ್ತಕ ಓದುವಾಗ ತುಂಬ ಜಾಗ್ರತೆ ಬೇಕು. ಯಾಕೆ ಅಂದರೆ ನಿಮ್ಮ ಹೃದಯ, ಚಿತ್ತ, ಕಣ್ಣನ್ನು ನೀವು ಯಾರಿಗೋ ಕೊಡ್ತಾ ಇರ್ತೀವಿ. ಅವನು ಯಾರು ಅಂತ ಗೊತ್ತಿಲ್ಲ, ಎಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ನೀವು ಹಿಂದೂ ಮುಂದಿರದ ಯಾವುದೋ ವಾಹನ ಹತ್ಕೊಂಡಾಗ ಅದು ಅಂತ, ಅವನು ಎಲ್ಲ ಹೊತ್ತು ಮುಟ್ಟಿಸ್ತಾನೆ ಗೊತ್ತಿಲ್ಲ ನಿಮ್ಮನ್ನು ಅಂತ. ಹಾಗಾಗಿ ಪುಸ್ತಕ ಅಲ್ಲ, ಮಸ್ತಕ ಮುಖ್ಯವಾಗಿರುವಂಥದ್ದು, ಹೃದಯ ತುಂಬ ಮುಖ್ಯವಾಗಿರುವಂಥದ್ದು. ಅಲ್ಲಿ ಗುರುವಿಗೆ ಮಹತ್ವ ಇರ್ತಕ್ಕಂಥದ್ದು. ಅಂಥ ಗುರುವಿಗೆ ಹೇಗಾದರೂ ಹತ್ತಿರ ಇರುವುದು, ಸೇವೆ ಮಾಡುವುದು. ಸೇವೆಯ ಒಂದು ಭಾಗವೇ, ಒಂದು ವಿಧಾನವೇ ಈ ಗುರು ಭಿಕ್ಷೆ ಇರುವಂಥದ್ದು. ಭಿಕ್ಷೆ ಅಂದರೆ ಏನಂತ ಕೂಡ ಹೇಳಬೇಕು ಅಂತ ಗೌತಮನ ಕೇಳಿಕೆ ಇದೆ. ಈ ಗುರು ಭಿಕ್ಷೆ ಎನ್ನುವಂಥದ್ದು ಗುರು ಸೇವೆಯ ಹಲವಾರು ಮಾಧ್ಯಮಗಳಲ್ಲಿ, ಹಲವಾರು ವಿಧಾನಗಳಲ್ಲಿ ಒಂದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಿಧಾನ, ಪದ್ಧತಿ. ಅನ್ನದಾನವೇ ಹಾಗಂತ. ನ ಹಿರಣ್ಯೈ ಚಿನ್ನದಿಂದ ಅಲ್ಲ, ನ ವಾಸೋಭಿ ವಸ್ತ್ರಗಳಿಂದ ಅಲ್ಲ, ನಾಣ್ಯದಾನೇನ ಬೇರಾವ ದಾನಗಳಿಂದ ಕೂಡ ಅಲ್ಲ. ಮನುಷ್ಯರಿಗೆ ಶ್ರೇಯಸ್ಸಾಗುವಂಥದ್ದು ಅನ್ನದಿಂದ, ಅನ್ನವನ್ನು ಕೊಟ್ಟಿದ್ದರಿಂದ. ಅನ್ನದಾನಕ್ಕೆ ತುಂಬ ಮಹತ್ವ ಇದೆ. ಪಿತೃಗಳು ಆಸೆ ಮಾಡ್ತಾರಂತೆ. ನಮ್ಮ ಪಿತೃಗಳು ಯಾರಾದ್ರೊಬ್ಬ ನನ್ನ ವಂಶದಲ್ಲಿ ಹುಟ್ಟಿದವನು ಅನ್ನದಾನ ಮಾಡ್ತಾನೆ, ನಾವು ಉದ್ಧಾರ ಆಗ್ತೀವಿ. ನಾವು ಇಲ್ಲಿ ಅನ್ನದಾನ ಮಾಡಿದರೆ ಅಲ್ಲಿ ಪಿತೃಲೋಕದಲ್ಲಿ ಪಿತೃಗಳು ಉದ್ಧಾರ ಆಗ್ತಾರೆ. ಹಾಗಾಗಿ ಆಶಂಸಂತೆ ಪಿತರಃ ಸುವೃಷ್ಟಿಮಿವ ಕರ್ಷಕಾಃ. ಕೃಷಿಕ ಮಳೆಯನ್ನು ಕಾಯುವಂತೆ ಕಾತರನಾಗಿ, ಮಳೆ ಯಾವಾಗ ಬರ್ತದೆ ಕಾಯುವ ಹಾಗೆ ಪಿತೃಗಳು ಕಾಯ್ತಾರಂತೆ. ಪುತ್ರೋವ ಅಸ್ಮಾಕಮಪಿ ಪುತ್ರೋವ ಪೌತ್ರೋವ ಅನ್ನಂ ಪ್ರದಾಸಿಕೆ. ಅವನಾರೊಬ್ಬ ನಮ್ಮ ವಂಶದಲ್ಲಿ ಅನ್ನ ಕೊಡುವವನು ಸಿಗ್ತಾನೆ ಅಂತ ಅವ್ರು ಕಾಯ್ತಾ ಇರ್ತಾರಂತೆ. ಹಾಗಾಗಿ ಅನ್ನದಾನಕ್ಕೆ ತುಂಬ ಮಹತ್ವ ಇದೆ. ಪ್ರತ್ಯಕ್ಷಂ ಪ್ರೀತಿ ಜನನಂ, ಅದು ಆಮೇಲೆ ಫಲ ಅಲ್ಲ, ಅಲ್ಲಿಯೇ ಸಂತೋಷ ಅಲ್ಲಿಯೇ ಕಾಣ್ತದೆ. ಪ್ರತ್ಯಕ್ಷಂ ಪ್ರೀತಿ ಜನನಂ ಅನ್ನದಾನ ಅಂದರೆ
ಭಕ್ತರು ದಾತರು ಭಗವಂತ ಎರಡು ಕಡೆಗೆ ಅನ್ನ ಕೊಟ್ಟವನಿಗೆ ಅನ್ನವನ್ನು ಸ್ವೀಕರಿಸಿದವನಿಗೆ ಆಗಿಂದಾಗಿ ಅಲ್ಲೇ ಒಂದು ತೃಪ್ತಿ, ಒಂದು ಸಂತೋಷ ಉಂಟಾಗ್ತದೆ. ಅಂತ ದಾನ ಅದು ಅನ್ನದಾನ ಅಂದರೆ. ಹಾಗಾಗಿ ಎಲ್ಲ ದಾನಗಳು ಪರೋಕ್ಷ, ಇದು ಅಪರೋಕ್ಷ ಎಂಬುದಾಗಿ ಬಲ್ಲವರು ಹೇಳಿದ್ದುಂಟು. ಅದರಲ್ಲಿ ಯತಿಗಳಿಗೆ ಅದನ್ನು ಮಾಡುವಾಗ ಅದಕ್ಕೆ ಅದ್ಭುತವಾದ ಫಲವನ್ನು ನೀಡಿದ್ದಾರೆ, ಅತ್ಯದ್ಭುತವಾದ ಫಲವನ್ನು ನೀಡಿದ್ದಾರೆ. ನೋಡಿ, ಈ ಶ್ಲೋಕ ಗಮನಿಸಿ. ಕೈ ನೀರು ಅಂತ ಹೇಳ್ತಾರಲ್ಲ, ಕೈ ನೀರು ಅಂತ ನಾವು ಒಂದು ಉದಾಹರಣೆ, ನೀರು ಬಿಡುವಂಥದ್ದು ಇರ್ತದೆ ಆ ಸಮಯದಲ್ಲಿ, ಅಥವಾ ಕೈಗೆ ನೀರು ಹಾಕುವಂಥದ್ದು ಕೂಡ ಬಾಕಿ ಅನ್ನದಾನದಲ್ಲಿ, ಸಾಮಾನ್ಯವಾದ ಅನ್ನದಾನದಲ್ಲಿ ಕೈಗೆ ನೀರು ಹಾಕುವಂಥದ್ದು ಇರ್ತದೆ, ಇಲ್ಲಿ ನೀರು ಬಿಡುವಂಥದ್ದು ಇರ್ತದೆ. ಆ ನೀರು ಮತ್ತು ಆ ಅನ್ನದ ಫಲವನ್ನು ಶಾಸ್ತ್ರ ಹೇಗೆ ಹೇಳ್ತದೆ ಅಂದರೆ, ತದ್ಭೈಕ್ಷ್ಯಂ ಮೇರುಣಾತುಲ್ಯಂ ತಜ್ಜಲಂ ಸಾಗರೋಪುರಂ. ನೀವು ಬೇರೆ ಅನ್ನದಾನ ಮಾಡುವಾಗಲೂ ಕೂಡ ನೀವು ಕೈ ನೀರು ಕೊಡ್ತೀರಿ, ಅನ್ನದಾನ ಮಾಡ್ತೀರಿ. ಹಾಗೆ ಮಾಡಿದ ಅನ್ನದಾನ, ಒಂದು ಮೇರು ಪರ್ವತ ಆಗುವಷ್ಟು ಅನ್ನದಾನ ಮಾಡಿದ್ರೆ ಏನು ಫಲ ಬರ್ತದೆ? ಮೇರು ಪರ್ವತದ ಪ್ರಮಾಣದ ಅನ್ನದಾನವನ್ನು ಸಾಮಾನ್ಯರಿಗೆ ಮಾಡಿದರೆ ಯಾವ ಫಲ ಬರ್ತದೋ ಆ ಫಲ ಗುರುಭಿಕ್ಷೆಯಿಂದ ಅನ್ನದಾನ ಮಾಡಿದಾಗ ಬರ್ತದೆ. ಹಾಗೆ ನೀರು ಕೂಡ ದಾನಕ್ಕೆ ಅಂತ ನಾವು ಏನು ಧಾರೆ ಎರೆದು ಅಥವಾ ಅನ್ನದಾನದಲ್ಲಿ ಕೂಡ ಕೈ ನೀರು ಏನು ಕೊಡ್ತೇವೆ, ಸಮುದ್ರ ಆಗಬೇಕು, ಅದು ಅಷ್ಟು ಅನ್ನದಾನ ಮಾಡಬೇಕು. ಕೊಟ್ಟ ಕೈ ನೀರು ಸಮುದ್ರ ಆಗುವಷ್ಟು ಅಷ್ಟು ಫಲ ಒಂದರಲ್ಲೇ ಉಂಟು. ತಜ್ಜಲಂ ಸಾಗರೋಪಮಂ ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷ್ಯಂ ದದ್ಯಾತ್ ಪುನರ್ಜಲಂ ತದ್ಭೈಕ್ಷ್ಯಂ ಮೇರುಣಾತುಲ್ಯಂ. ಆ ಭಿಕ್ಷೆ ಮೇರುವಿಗೆ ಸಮಾನ. ತಜ್ಜಲಂ ಸಾಗರೋಪಮಂ. ಹಾಗೆ ಒಂದು ಮೊಕ್ಕಾಮಂತ ಮಾಡಬೇಕಾಗ್ತದೆ. ಗುರು ಭಿಕ್ಷೆ ಸಮಯದಲ್ಲಿ ಮೊಕ್ಕ ಮಾಡುವ ಪದ್ಧತಿ ಉಂಟು. ಅದಕ್ಕೂ ಕೂಡ ಕೃತಸ್ಮೃತಿ ಈ ರೀತಿಯ ಒಂದು ಫಲವನ್ನು ನಿರೂಪಣೆ ಮಾಡ್ತದೆ. ಜನ್ಮ ಪ್ರವೃತ್ತಿ ಯತ್ಪಾಪ, ಹುಟ್ಟಿದಾಗ ಆರಂಭ ಮಾಡಿ ಆ ದಿನದವರೆಗೆ ಏನೆಲ್ಲ ಪಾಪ ಮಾಡಿರ್ತಾನೆ. ಜನ್ಮ ಪ್ರವೃತ್ತಿ ಯತ್ ಪಾಪಂ ಗೃಹಸ್ಥೇನ ಸಂಚಿತಂ ತತ್ಸರ್ವಂ ನಾಶಯತ್ಯಾಶು. ಅದೆಲ್ಲವನ್ನು ಒಂದು ರಾತ್ರಿ ಯತಿ ವಾಸ ಮಾಡಿದ್ರೆ ನಾಶ ಮಾಡ್ತಾನೆ. ಒಂದು ರಾತ್ರಿ ಮನೆಯಲ್ಲಿ ಯತಿ ವಾಸ ಮಾಡಿದ್ರೆ ತತ್ಸರ್ವಂ ನಾಶಯತ್ಯಾಶು. ಏಕರಾತ್ರೋಷಿತೋ ಯತಿ, ಒಂದು ರಾತ್ರಿ ವಾಸ ಮಾಡುವಾಗ ಅಂತ. ಇದೆಲ್ಲ ಶಾಸ್ತ್ರ ಹೇಳುವಂಥ ಒಂದು ಫಲಗಳು. ಅದಕ್ಕೊಂದು ಮಹತ್ವ ಇದ್ದೇ ಇದೆ. ಸುಮ್ಮನೆ ಶಾಸ್ತ್ರದಿಂದ ಒಂದು ಉಕ್ತಿ ಅನ್ನೋದು ಹೊರಗೆ ಬರೋದಿಲ್ಲ, ಅದು ವಿಜ್ಞಾನ. ಅದು ಶಾಸ್ತ್ರಗಳು ಪೂರ್ತಿ ಸಾಧ್ಯಂತವಾಗಿ ಅಕ್ಷರ ಬಿಡದೆ ಅದು ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ. ಅದು ನಮಗದ್ರ ಬಗ್ಗೆ ತಿಳುವಳಿಕೆ ಇದ್ದೇ ಇರ್ಬೋದು. ಹಾಗಾಗಿ ಇಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಸೇವೆ ಗುರುಭಿಕ್ಷೆ, ಒಂದು ವಿನಿಮಯ. ಅದು ಗುರುಭಿಕ್ಷೆಯಲ್ಲಿ ಗೃಹಸ್ಥ ಅನ್ನವನ್ನು ಕೊಡ್ತಾನೆ, ಪ್ರತಿಯಾಗಿ ಗುರು ಜ್ಞಾನವನ್ನು ಕೊಡ್ತಾನೆ. ಒಂದು ಅಲ್ಪವನ್ನು ಕೊಟ್ಟು ಅನಂತವನ್ನು ಪಡಿತಕ್ಕಂಥ ವ್ಯವಸ್ಥೆ ಇದು. ಅನ್ನ ಮತ್ತೊಂದು ಹೊತ್ತಿಗೆ ಹಸುವನ್ನು ಉಂಟು ಮಾಡ್ತದೆ. ಅನ್ನದ ವ್ಯಾಪ್ತಿ ತುಂಬ ಸೀಮಿತ ಇರ್ತಕ್ಕಂಥದ್ದು. ಮಧ್ಯಾಹ್ನಕ್ಕೆ ಊಟ ಮಾಡಿದ್ರೆ ಸಾಯಂಕಾಲಕ್ಕೆ ಹಸಿವಾಗ್ತದೆ. ಆದರೆ ಆಶೀರ್ವಾದ ಹಾಗಲ್ಲ, ಒಮ್ಮೆ ಮಾಡಿದ್ರೆ ಶಾಶ್ವತ. ಪ್ರತಿಯಾಗಿ ಸಿಗುವಂಥದ್ದು ಉಂಟಲ್ಲ, ಆಶೀರ್ವಾದ, ಅನುಗ್ರಹ ಅಥವಾ ಸುಜ್ಞಾನ ಪ್ರಾಪ್ತಿ ಇದೆಯಲ್ಲ, ಶಾಶ್ವತ. ಅದು ಈ ವಿನಿಮಯ ಕಡ್ಡಾಯ. ಪ್ರಕೃತಿ ಹೇಗಿದೆ ಅಂದರೆ, ಏನನ್ನೂ ಬಿಟ್ಟು ನೀನು ಸ್ವೀಕರಿಸಲಿಕ್ಕಿಲ್ಲ. ಪ್ರಕೃತಿ ಒಪ್ಪಿಗೆ ಕೊಡೋದಿಲ್ಲ. ಋಣ ಅಂತ ಶಬ್ದ ಬಂದ್ಬಿಡ್ತದೆ ಕೂಡ. ತೀರಿಸ್ಬೇಕು ನೀನು ಇನ್ನೊಂದು ದಿವಸ ನೀನು. ಪ್ರಕೃತಿ ನಿಯಮ ಹೇಗೆ ಅಂದರೆ, ಏನನ್ನು ಪಡ್ಕೊಳ್ಬೇಕಾದ್ರೆ ಏನಾದ್ರು ಕೊಡಬೇಕು. ಏನೂ ಕೊಡದೆ ಏನನ್ನೂ ಪಡೆದುಕೊಳ್ಳುವಂತೆಲ್ಲ ಪಡೆದುಕೊಂಡ್ರೆ ದಕ್ಕುವುದಿಲ್ಲ. ಆ ಋಣವನ್ನು ತೀರಿಸಬೇಕಾಗ್ತದೆ. ಕೆಲವು ಬಾರಿ ನಾವು 1ಕ್ಕೆ 4 ಪಟ್ಟು ಕೊಟ್ಟು ತೀರಿಸಬೇಕಾಗ್ತದೆ. ಆಗಿಂದಾಗ ತೀರಿಸ್ತಾ ಇದ್ರೆ, ಸಾಲ ತೀರಿಸ್ತಾ ಇದ್ರೆ, ಈಗಲೇ ಈ ಜನ್ಮದಲ್ಲ ಸಾಲ ತೀರಿಸ್ಬಿಟ್ರೆ ಮುಗಿದೋಗ್ತಿತ್ತು. ತೀರಿಸ್ತಾ ಇದ್ರೆ ಅವ್ರ ಮನೆ ನಾಯಿಯಾಗಿ ಹುಟ್ಟಬೇಕಾಗ್ತದೆ, ಅವ್ರ ಮನೆಯಲ್ಲಿ ಇನ್ನೇನೋ ಖುಷಿಯಾಗಿ ಹುಟ್ಟಬೇಕಾಗ್ತದೆ. ಎಷ್ಟು ಕಷ್ಟ ನೋಡಿ. ಇಲ್ಲೇ ಕೊಟ್ಟರೆ ಮುಗಿದಿರ್ತಿತ್ತು. ಚಾರ್ವಾಕ ಹಿಡಿದಾಗಲ್ಲ ಅದು. ಭಸ್ಮೀಭೂತಸ ದೇಹಸಿ ಪುನರಾಗಮನಂ ಕೃತ ಋಣಂ ಕೃತ್ವ ಕೃತಂ ಪೇಬೇರೆ. ಸಾಲ ಮಾಡಿ ತುಪ್ಪ ಕೊಡಿ, ಸತ್ತ ಮೇಲೆ ಏನು ಎತ್ತ ನೋಡಿದವರು. ಹಾಗೆಲ್ಲ ಅಲ್ಲ ಅದು. ಪ್ರಕೃತಿಯ ನಿಯಮ ಏನು ಅಂದರೆ, ನೀವೇನಾದ್ರು ಪಡೆದುಕೊಂಡ್ರೆ ಅಂದರೆ ಪ್ರತ್ಯರ್ಪಣೆ ಮಾಡಲೇಬೇಕು. ಹಾಗಾಗಿ ಅಪರಿಗ್ರಹ ನಿಯಮ, ಏನನ್ನೂ ಪಡ್ಕೊಳ್ಬೇಡ. ಪಡ್ಕೊಳ್ಳೋದನ್ನು ಕೊಟ್ಟು ಪಡ್ಕೊ. ಹಾಗೆ ಸಾಂಕೇತಿಕವಾಗಿ ಗುರುವಿಗೊಂದು ಒಂದು ಪುಟ್ಟ ಕಾಣಿಕೆಯನ್ನು ಅರ್ಪಣೆ ಮಾಡಿ ಹಿರಿದಾದುದನ್ನು, ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದಕ್ಕೆ ಗುರುಭಿಕ್ಷೆ ಎಂಬುದಾಗಿ ಹೆಸರು. ಎರಡೂ ಕಡೆಯಿಂದ ಭಿಕ್ಷೆ. ಶಿಷ್ಯನಂತೂ ಗುರುವಿಗೆ ಭಿಕ್ಷೆ ಪ್ರಾಪ್ತ ಆಗ್ತದೆ, ಗುರುವಿನಿಂದ ಶಿಷ್ಯನಿಗೂ ಕೂಡ ಆಶೀರ್ವಾದದ ಭಿಕ್ಷೆ ಅಲ್ಲಿ ಪ್ರಾಪ್ತ ಆಗುವಂಥದ್ದು. ಅದು ಎರಡೂ ಕಡೆಯಿಂದ ಇರ್ತಕ್ಕಂಥದ್ದು. ಈ ಕಡೆಯಿಂದ ಆ ಕಡೆಗೆ ಮತ್ತು ಆ ಕಡೆಯಿಂದ ಈ ಕಡೆಗೆ ಪರಸ್ಪರ ಇರ್ತಕ್ಕಂಥದ್ದು. ಹಾಗಾಗಿ ಅಂಥ ಕಾರ್ಯಕ್ರಮವನ್ನು ನೆರವೇರಿಸಿ ಜ್ಞಾನ ಪಿಪಾಸವಾಗಿ, ಜ್ಞಾನದಾಯಿಯಾಗಿ ನಮ್ಮ ಮನೆಯಲ್ಲಿ
ಆ, ಗುರುಗಳು ಒಂದು ವಿಷಯವನ್ನು ಅಧಿಕರಿಸಿ ಮಾತನಾಡಬೇಕು, 1 ಗಂಟೆ ಆದ್ರೂ ಮಾತನಾಡಬೇಕು ಅಂತ ಅಪೇಕ್ಷೆ ಗೊತ್ತಿರೋದು. ಕೊನೆ ಪಕ್ಷ 1 ಗಂಟೆ ಆದ್ರೂ ಮಾತನಾಡಬೇಕು. ಜೊತೆಯಲ್ಲಿ ಆತಂಕ ಬೇರೆ. ಅದೇ ಕಿವಿ ಮೂಗು ಗಂಟಲ ತಜ್ಞ ನಮಗೂ ಗೌತಮನೇ ನೋಡುವಂಥದ್ದು, ನಮ್ಮನ್ನು ಕೂಡ. ಅಲ್ಲ, ಗಂಟಲಿಗೆ ಕಷ್ಟ ಆಗ್ತದೋ ಏನೋ ಅಂತ ಪಕ್ಕದಲ್ಲಿ, ಅದು ಇನ್ನೊಂದು ಪಕ್ಕದಲ್ಲಿ ಎರಡೂ, ಒಂದ್ ಕಡೆಗೆ ಶಿಷ್ಯನ ಪಾತ್ರ, ಇನ್ನೊಂದು ಕಡೆಗೆ ವೈದ್ಯನ ಪಾತ್ರ, ಎರಡೂ ಕೆಲಸ ಮಾಡ್ತದೆ ಅಲ್ಲಿ. ಹಾಗಾಗಿ ಒಂದು ಸತಿ ಆ ಶಬ್ದ, ಒಂದು ಸತಿ ಈ ಶಬ್ದ ಬರುವಂಥದ್ದು. ಹಾಗಾಗಿ ಇಲ್ಲಿ ದಣಿವಿಲ್ಲ, ಇದು ದಣಿವೇ. ಇದು ಜ್ಞಾನವನ್ನು ತೆಗೊಳ್ಳುವಾಗ, ಕೊಡುವಾಗ ಅಲ್ಲಿ ದಣಿವಿನ ಪ್ರಶ್ನೆ ಎಲ್ಲಿದೆ ಹೇಳಿ? ಖಂಡಿತವಾಗಿಯೂ ಇಲ್ಲ. ಇಂಥದ್ದೊಂದು ಅಮೋಘವಾದ ಕಾರ್ಯದಲ್ಲಿ ನಾವು ನೀವೆಲ್ಲ ಭಾಗಿಯಾಗಿರ್ತಕ್ಕಂಥದ್ದು. ಗುರು ತತ್ವ ತುಂಬ ದೊಡ್ಡದು. ನಾವು ಇಷ್ಟೆಲ್ಲ ಹೇಳುವಾಗ ನಾವು ಕೂಡ ನಮ್ಮ ಹೃದಯದ ಗುರುವನ್ನು ನೆನೆಸಿ ಹೇಳುವಂಥದ್ದು. ಈಗ ನಾವು ನಮ್ಮ ಬಗ್ಗೆ ಹೇಳ್ಕೊಂಡು ಅಂತ ಭಾವಿಸ್ಬೇಡಿ ನೀವು, ಹಾಗಲ್ಲ. ಅದು ಗುರುವಿನ ಬಗ್ಗೆ ಹೇಳಿರ್ತಕ್ಕಂಥದ್ದು. ಎಲ್ಲರಿಗೂ ಗುರು ಬೇಕು. ನಿಮಗೆಲ್ಲ ಹೇಗೆ ಗುರು ಬೇಕು, ನಮಗೂ ಹಾಗೆ ಗುರು ಬೇಕು. ನಾವು ಈ ಮಾತುಗಳನ್ನ ಆಡುವಾಗ ನಮಗೆ ನಮ್ಮ ಗುರುವಿನ ನೆನಪಾಗ್ತದೆ, ನಮಗೆ ನಮ್ಮ ಅಂತರಂಗದ ಗುರು ಪರಂಜ್ಯೋತಿಯ ಸ್ಮರಣೆ ಆಗ್ತದೆ, ಅದು ಕೊಟ್ಟ ಕರುಣೆಯ ನೆನಪಾಗ್ತದೆ, ಅದು ಮಾಡಿದ ಆಶೀರ್ವಾದದ ಫಲ ನಮಗಷ್ಟು ಸಿಕ್ಕಿತು, ಅದು ಅನುಭವಕ್ಕೆ ಬರ್ತದೆ. ಆ ಆಧಾರದಲ್ಲಿ ಹೇಳ್ತಕ್ಕಂಥ ಮಾತುಗಳು ಇವುಗಳು. ಹಾಗಾಗಿ ಕೇವಲ ನಿಮ್ಮ ಗುರುವಿನ ಬಗ್ಗೆ ಹೇಳಿದ್ದು ಅಂತ ಅನ್ಕೊಳ್ಬೇಡಿ. ನಿಮ್ಮ ಗುರುವಿನ ಬಗ್ಗೆ ಹೇಳಿದ್ದೇ ಅಲ್ಲ, ಅದು ನಮ್ಮ ಗುರುವಿನ ಬಗ್ಗೆ ನಾವು ಈವರೆಗೂ ಅದು ಹೇಳಿರ್ತಕ್ಕಂಥದ್ದು ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಿಸಿಕೊಂಡು, ಅದೇ ಹೃದಯದ ಅಂತರಾಳದಲ್ಲಿ ನಿತ್ಯ ಬೆಳಗುವ ಆ ಜ್ಯೋತಿಗೆ, ಅದು ಇಲ್ಲಿಯೂ ಕತ್ತಲೆ ಪರಿಹಾರ ಮಾಡುವಂಥದ್ದು ಮತ್ತು ಅಲ್ಲಿಯೂ ಎಲ್ಲ ಕತ್ತಲೆ ಪರಿಹಾರ ಮಾಡುವಂಥದ್ದು. ಏನಾದ್ರು 4 ಮಾತುಗಳು ಬಂದರೆ ಅದು ಅಲ್ಲಿಂದ ಬಂದಿರ್ತೇನೆ, ಅದಕ್ಕೆ ಸಲ್ಲುವಂಥದ್ದು ಇದರ ಶ್ರೇಯಸ್ ಎಲ್ಲವೂ ಕೂಡ. ಹಾಗಾಗಿ ನಮ್ಮೊಳಗೆ ನಿಮ್ಮೊಳಗೆ ನಿರತೆ ಬೆಳಗುವ ಆ ಗುರು ಪರಂಜ್ಯೋತಿಗೆ, ಅದು ಎಂಥದ್ದು ಅಂದರೆ, ನೀವು ಯಾಕೆ ಬೇಕು ಗುರು ಅಂತ ಹೇಳುವಾಗ ಅದು ಕೇಳಿಸ್ಕೊಳ್ತಾ ಇರ್ತದೆ, ಒಳಗಡೆ ಕೂತ್ಕೊಂಡು ನಗುತ್ತಾ ಇರ್ತದೆ. ನಾನು ಇಲ್ಲದೆ ಮುಂದಿನ ಕ್ಷಣ ಇಲ್ಲ ನಿನಗೆ ಹಾಗೆ ಹೇಳಬೇಕಾದ್ರೂ ನಾನೇ ಸೃಷ್ಟಿ ಕೊಡಬೇಕು ಅಂತ ನಗ್ತದೆ ಅಂತದ್ದು ಅಂತ. ಅಂತಹ ಸರ್ವರ ಹೃದಯಾಂತರಾಳದಲ್ಲಿ ಎಲ್ಲರ ಪಾಪಿಗಳ, ಪುಣ್ಯಾತ್ಮರ, ಆಸ್ತಿಕರ, ನಾಸ್ತಿಕರ, ಮುಕ್ತರ, ಬದ್ಧರ, ಸುಖಿಗಳ, ದುಃಖಿಗಳ ಸರ್ವರ ಹೃದಯಾಂತರಾಳದಲ್ಲಿ ನಿತ್ಯ ಬೆಳಗಿ ನಮ್ಮೆಲ್ಲರ ಬದುಕನ್ನು ಬೆಳಗಿಸ್ತಕ್ಕಂಥ ಆ ಒಳ ಬೆಳಕಿಗೆ, ಆ ಗುರುಪರಂಜ್ಯೋತಿಗೆ ಎಲ್ಲ ಶಬ್ದಗಳನ್ನು ನಾವು ಸಮರ್ಪಿಸ್ತೇವೆ. ಅದು ನಮ್ಮನ್ನು ಪ್ರೇರಿಸಲಿ, ಒಂದಿಷ್ಟು ಕಾಣದ ಸತ್ಯವನ್ನು ಕಾಣಿಸಲಿ, ಕಾಣದ ದಾರಿಗೆ ನಮ್ಮನ್ನು ಕರೆದೊಯ್ಯಲಿ, ಒಂದಿಷ್ಟು ಜೀವನದ ಸತ್ಯಗಳ ಪರಿಚಯವನ್ನು ಮಾಡಿಸಲಿ, ಜೀವನದ ಆಚೆಗಳ ಬಗ್ಗೆ ನಮಗೆ ಚಿಂತೆಯನ್ನು ಮೂಡಿಸಲಿ, ಸತ್ತ ನಂತರದ ಬದುಕಿನ ಬಗ್ಗೆ ಕೊನೆ ಪಕ್ಷ ಒಂದು ಭಯ, ಒಂದು ಕಳಕಳಿ, ಒಂದು ಆತಂಕ, ಏನಾದರೂ ಮಾಡಬೇಕು ಈಗಲೇ ಎನ್ನುವಂಥ ಒಂದು ಭಾವ, ಇಂಥದ್ದೇನಾದರೂ ಮೂಡಿಸಿ ನಮ್ಮನ್ನು ಒಂದಿಷ್ಟು ಈ ಪ್ರಾಪಂಚಿಕ ಜೀವನದಿಂದ ಅದರ ಆಚೆಗೆ ಜೀವನದಿಂದ ಉಜ್ಜೀವನದ ಕಡೆಗೆ ನಮ್ಮನ್ನು ಅದು ಪ್ರೇರಿಸಲಿ ಎಂಬುದಾಗಿ ನಾವು ಆಶಿಸಿ ಇಲ್ಲಿ ಸೇರಿದ ನಿಮ್ಮೆಲ್ಲರನ್ನೂ ಹೃದಯಾಂತರಾಳದಿಂದ ಹರಿಸ್ತೇವೆ. ಮತ್ತು ಈ ಕುಟುಂಬವನ್ನು ಕೂಡ ತುಂಬ ಪ್ರೀತಿಯಿಂದ ಈ ಕುಟುಂಬವನ್ನು ಆಶೀರ್ವದಿಸ್ತೇವೆ. ಎಲ್ಲರನ್ನು ಗುರು ತನ್ನ ಕೋಡಿವರುವ ಕರುಣರಸದ ಕೋಡಿವರುವ ಕಟಾಕ್ಷದಿಂದ ಅನುಗ್ರಹಿಸಲಿ, ಎಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.